ಸೊ ಈಗ GDP ಕನ್ಸಿಡರೇಷನ್ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಹೌ ಡು ವಿ ಕನ್ಸಿಡರ್ GDP? ರೈಟ್, GDP ಕನ್ಸಿಡರೇಷನ್ ಒಂದು ಎಕ್ಸಾಂಪಲ್ ಬರ್ತೀನಿ ನಾನು. ವಿಲ್ ಟೇಕ್ ಅವರ್ ಫೇವರೆಟ್ ಎಕ್ಸಾಂಪಲ್, ಬ್ರೆಡ್ ಅಂಡ್ ಬಟರ್. ಸೊ ಯು ಟೇಕ್ ಬ್ರೆಡ್. ಸೊ ಮೊದಲನೇದು ಕ್ವಾಂಟಿಟಿ ಎಷ್ಟು ಪ್ರೊಡ್ಯೂಸ್ ಮಾಡಿದ್ವಿ, ಹೌ ಮಚ್ ಆಫ್ ದ ಕ್ವಾಂಟಿಟಿ ಇಸ್ ಬೀಂಗ್ ಪ್ರೊಡ್ಯೂಸ್ ಆ್ಯಂಡ್ ವಾಟ್ ಇಸ್ ದ ಪ್ರೈಸ್ ಆಫ್ ಈಚ್ ಬ್ರೆಡ್. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ಕಮಾಡಿಟಿ ಐ ಹ್ಯಾವ್ ಟೇಕನ್ ಬ್ರೆಡ್, ಎರಡನೇ ಕಮಾಡಿಟಿ, ಮೂರನೇ ಕಮಾಡಿಟಿ, 4, 5 ಹೀಗೆ ಲಿಸ್ಟ್ ಹೋಗ್ತಾ ಇರುತ್ತೆ. ಸೊ ಬ್ರೆಡ್ ಕ್ವಾಂಟಿಟಿ ಎಷ್ಟು, 10 ಬ್ರೆಡ್ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಈಚ್ ಬ್ರೆಡ್ನ ಕಾಸ್ಟ್ ಬಂದು 10 rupees. ಫೈನಲ್ ಆಗಿ ನಾವು GDP ಅನ್ನ ಇಲ್ಲಿ ಕೌಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದಾದ್ಮೇಲೆ ಬಟರ್, ಎಷ್ಟು ಬಟರ್, 10 ಬಟರ್ ಕ್ವಾಂಟಿಟಿ ಮಾಡಿದ್ವಿ. ಈಚ್ ಬಟರ್ ಇಸ್ ಕಾಸ್ಟಿಂಗ್ 2 rupees. ಸೊ ಎಷ್ಟಾಯಿತು ಟೋಟಲ್ 10 into 10 is equal to 100 plus 10 into 2 is equal to 20. ಅಲ್ಲಿಗೆ GDP ನಮಗೆ ಸಿಗ್ತಾ ಇರ್ತಕ್ಕಂಥದ್ದು 120 rupees. ಹೀಗೆ ಒಂದು ದೇಶದ GDP ಕೌಂಟ್ ಆಗುತ್ತೆ. ಎಷ್ಟು ಪ್ರಾಡಕ್ಟ್ಸ್ ಇದೆಯೋ ಆ ಎಲ್ಲ ಪ್ರಾಡಕ್ಟ್ಸ್, ಬ್ರೆಡ್, ಬಟರ್, ವಾಚ್, ಶರ್ಟ್, ಕ್ಲೋತ್ಸ್, ಬೆಡ್, ಲ್ಯಾಪ್ಟಾಪ್ಸ್, ಮೊಬೈಲ್ಸ್, ವಾಟರ್ ಕ್ಯಾನ್ಸ್, ಯು ಸಿ ವಾಟ್ ಎವರ್ ಯು ಕ್ಯಾನ್ ಸಿ ಇನ್ ಯುವರ್ ಲೈಫ್, ವಾಟ್ ಎವರ್ ಆರ್ ಯು ಯೂಸಿಂಗ್ ಇನ್ ಯುವರ್ ಲೈಫ್, ಎಲ್ಲದೂ ಕೂಡ, ಪ್ರತಿಯೊಂದು ವಸ್ತುಗಳು ಕೂಡ ನಾವೇನು ಪ್ರೊಡಕ್ಷನ್ ಆಗುತ್ತೋ ಅದೆಲ್ಲದನ್ನು ಕೂಡ ಈಗ ಒಂದು ಲಿಸ್ಟ್ ಮಾಡ್ತೀವಿ. ಅದರ ಕ್ವಾಂಟಿಟಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಲಿಸ್ಟ್ ಮಾಡ್ತೀವಿ, ಅದರ ಪ್ರೈಸ್ ಏನಿದೆ ಅಂತ ಲಿಸ್ಟ್ ಮಾಡ್ತೀವಿ, ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಅಲ್ಲಿಗೆ 10 ಬ್ರೆಡ್ ಮ್ಯಾನುಫ್ಯಾಕ್ಚರ್ ಆಗಿದೆ, 10 ರೂಪಾಯಿ ಒಂದು ಬ್ರೆಡ್. ಅಲ್ಲಿಗೆ ಟೋಟಲ್ ಬ್ರೆಡ್ನ ವ್ಯಾಲ್ಯೂ ಎಷ್ಟು, ಟೋಟಲ್ ಬ್ರೆಡ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ, 100 ರೂಪಾಯಿ ವ್ಯಾಲ್ಯೂ ಎಷ್ಟು ಬ್ರೆಡ್ ಮ್ಯಾನುಫ್ಯಾಕ್ಚರ್ ಆಗಿದೆ. 20 ರೂಪಾಯಿ 20 rupees ವ್ಯಾಲ್ಯೂ ಎಷ್ಟು ಬಟರ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಈ ರೀತಿ ಟೋಟಲ್ ಎಷ್ಟಾಯಿತು, 120 rupees ಆಯಿತು. ದಿಸ್ ಇಸ್ ವಾಟ್ ಇಸ್ GDP. Getting the point, right? So ಈಗ 120 rupees is the GDP, ಕರೆಕ್ಟ್ ಅಲ್ವಾ? ಇದು ಒಂದು 120 rupees, 120 ರೂಪಾಯಿ ಫಾರ್ 2019 ಅಂತ ತಗೊಳ್ಳಿ. ಈಗ ಹಿಂಗೆ ತಗೊಳ್ಳಿ, 2019 ನಲ್ಲಿ ಭಾರತದ GDP 120 ರೂಪಾಯಿ, ರೈಟ್? ಸೊ ಅದೇ GDP 2020ಗೆ ಏನಾಯಿತು, ಒಂದು 6 rupees ಅಷ್ಟು ಇದು ಜಾಸ್ತಿ ಆಯಿತು, ಇಲ್ಲ 1 pound ಬ್ರೆಡ್ ಜಾಸ್ತಿ ಆಯಿತು. 1 pound ಬ್ರೆಡ್ ಕ್ವಾಂಟಿಟಿ ಪ್ರೊಡ್ಯೂಸ್ 10 ಇರೋದು 11 ಆಯಿತು, ಇದು 10 ಇರೋದು ಅರೌಂಡ್ ಒಂದು 13 ಆಯಿತು. ಅಲ್ಲಿ ಎಷ್ಟಾಯಿತು, ಇಲ್ಲಿ ಪ್ಲಸ್ 10 rupees ಆಗುತ್ತೆ, ಇಲ್ಲಿ ಪ್ಲಸ್ ಇದು 1 ತಗೊಳ್ಳಿ ಸಾಕು, ಇದು 1 ಇನ್ಕ್ರೀಸ್ ಮಾಡಿ, ಇದು ಪ್ಲಸ್ 2 rupees ಆಗುತ್ತೆ. ಎಷ್ಟಾಯ್ತು ಅಲ್ಲಿಗೆ, ಟೋಟಲ್ 12 rupees ಆ್ಯಡ್ ಆಯ್ತು ನಮಗೆ. ಅಲ್ಲಿಗೆ 12 rupees ಅಂತ ಹೇಳಿದ್ರೆ 132 ರೂಪಾಯಿ ಆಯಿತು, ರೈಟ್? 120 rupees ಇಂದ 2020ಗೆ 132 rupees ಇನ್ಕ್ರೀಸ್ ಆಯಿತು. ಅಲ್ಲಿ ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ, 12 rupees ಇನ್ಕ್ರೀಸ್ ಆಗಿದೆ. ಗೆಟಿಂಗ್ ದ ಪಾಯಿಂಟ್? ಸೊ 12 ರೂಪಾಯಿ ಇನ್ಕ್ರೀಸ್ ಆಗಿದೆ. ವಿ ಕ್ಯಾನ್ ಸಿ ಅ ಡಿಫರೆನ್ಸ್ ಆಫ್ 12 rupees, ರೈಟ್? 12 rupees ಅಂದ್ರೆ ಎಷ್ಟು ಪರ್ಸೆಂಟ್ GDP ನಮ್ಗೆ ಇನ್ಕ್ರೀಸ್ ಆಗಿದೆ? 100 ರೂಪಾಯಿಗೆ 10 ರೂಪಾಯಿ ಅಂದ್ರೆ ಎಷ್ಟಾಯ್ತು, 10%. 20 rupees 2 ಅಂದ್ರೆ again 10%. ಸೊ ಟೋಟಲ್ 12 rupees ನಮಗೆ 10% ಇನ್ಕ್ರೀಸ್ ಅನ್ನು ತೋರಿಸ್ತಾ ಇದೆ. ಸೊ GDP has been increased by 10%. ಇದು GDP ಗ್ರೋತ್. GDP 2019 ನಲ್ಲಿ 120, GDP 2020 ನಲ್ಲಿ 132 rupees. What is the GDP growth? GDP growth is the difference between the previous year and the current year. So what it is means, 12 rupees difference is ಅಲ್ಲಿಗೆ ಎಷ್ಟು ಪರ್ಸೆಂಟ್, 10% increase ಆಗಿದೆ GDP growth ಅಲ್ಲಿ. So ಹೀಗೆ number of products and the quantity produced and the prices of it we multiply and we'll get the GDP numbers. So ಹೀಗೆ ಕೌಂಟ್ ಮಾಡಿದಾಗ ಭಾರತದ GDP 2.67 trillion ಇದೆ. 2.67 trillion. It's a huge amount. Think of it. 2.67 trillion ಅಂತ ಹೇಳಿದ್ರೆ it is a very big amount, very huge amount, right? So ಈ ರೀತಿ ಇದನ್ನ ನಾವು 5 trillion ಮಾಡಬೇಕು ಅಂತಿದ್ದೀವಿ. This is the approach, or this is the forecasted by 2025 by the government of India. 2025 ಒಳಗೆ ಭಾರತ $5 trillion ಅಷ್ಟು GDP ಅನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ. ಪ್ರೊಡ್ಯೂಸ್ ಮಾಡ್ತಿದೀವಿ ಅಂದ್ರೆ ಅರ್ಥ ಏನು ಸ್ನೇಹಿತರೆ, ಯೋಚನೆ ಮಾಡಿ. ಇಫ್ GDP of a country is increasing ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಇಫ್ ಯು ಆರ್ ಪ್ರೊಡ್ಯೂಸಿಂಗ್ ಮೋರ್, ಅದಕ್ಕಷ್ಟೇ ಡಿಮಾಂಡ್ ಇದೆ ಅಂತ ಅರ್ಥ, ಕರೆಕ್ಟ್ ಅಲ್ವಾ? ಡಿಮಾಂಡ್ ಇದೆ, ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ರಿ. ಟು ಪ್ರೊಡ್ಯೂಸ್ ಮೋರ್
you require more labor and capital resources. ಜಾಸ್ತಿ ಲೇಬರ್ ಮತ್ತು ಕ್ಯಾಪಿಟಲ್ ರಿಸೋರ್ಸಸ್ ತಗೊಂಡ್ರೆ ಜಾಸ್ತಿ ಎಂಪ್ಲಾಯ್ಡ್ ಆಗ್ತಾರೆ ಜನ. ಜಾಸ್ತಿ ಎಂಪ್ಲಾಯ್ಡ್ ಆದ್ರೆ ಅವ್ರಿಗೆಲ್ಲ ಸಂಬಳ ಜಾಸ್ತಿ ಸಿಗುತ್ತೆ, ಫಸ್ಟ್ ಆಫ್ ಆಲ್. ಆ ಸಿಗುವಂತ ವಾಟ್ ಎವರ್ ದೇ ಅರ್ನ್ ಮಾಡಿದಂತ ಮನಿಯನ್ನ ಮತ್ತೆ ಅಗೇನ್ ಸ್ಪೆಂಡ್ ಮಾಡ್ತಾರೆ. ಅವರು ಯಾರ ಮೇಲೆ ಸ್ಪೆಂಡ್ ಮಾಡ್ತಾರೆ? ನಿಮ್ಗೊಂದು ಬೇಸಿಕ್ ಡೀಟೇಲ್ಸ್ ಇಷ್ಟು ನಿಮ್ಗೆ ಹೇಳಿ, ಬೇಸಿಕ್ ಡೀಟೇಲ್. ಸೊ ಒಂದು ಎಕಾನಮಿ ಅಂತ ತಗೊಂಡ್ರೆ, ಎವ್ರಿ ಎಕಾನಮಿ ಇನ್ ದ ವರ್ಲ್ಡ್ ಒಂದೇ ಬೇಸಿಕ್ ಫಾರ್ಮುಲಾ ಮೇಲೆ ನಡೆಯುತ್ತೆ. ಎವ್ರಿ ಇಂಡಿವಿಜುವಲ್ ಇನ್ ದ ವರ್ಲ್ಡ್ ಒಂದು ಬೇಸಿಕ್ ಡಿಸೈರ್ಸ್ ಇರುತ್ತೆ, ವೆಲ್ ಬೀಯಿಂಗ್ ಅಥವಾ ವೆಲ್ಫೇರ್ ಅಂತ ಕರಿತೀವಿ. ಈಗ ನೋಡಿ, ಈಗ ವೈ ಯು ಆರ್ ಆಲ್ ಹಿಯರ್, ವೈ ಯು ಆರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ? ಬಿಕಾಸ್ you have a different ambitions, you have a different goals, or you might have different things in your mind. ಅದರ ಒಂದು ಕಾಮನಾಲಿಟಿ ಅಂತ ಹೇಳಿದ್ರೆ ಯು ವಾಂಟ್ ಎ ಜಾಬ್. ಅದು IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, KAS ಆಗಿರ್ಬೋದು, ಬೇರೆ FD, SD, PSC ಯಾವ್ದಾದ್ರು ಎಕ್ಸಾಮಿನೇಷನ್ಸ್ ಆಗಿರ್ಬೋದು. ಬಟ್ ಯು ವಾಂಟ್ ಎ ಜಾಬ್, ಯು ವಾಂಟ್ ಟು ಅರ್ನ್ ಮನಿ, ಯು ವಾಂಟ್ ಟು ಸೆಟ್ಲ್ ಇನ್ ಲೈಫ್, ರೈಟ್? ಇದು ಬೇಸಿಕ್ಸ್. ಸೊ ಮೊದಲಿಗೆ ಏನು ಬೇಕು? ಎವ್ರಿಬಡಿ ರಿಕ್ವೈರ್ ಜಾಬ್. ನಿಮಗೆ ಜಾಬ್ ಸಿಕ್ತು, ನಿಮಗೆ ಜಾಬ್ ಸಿಕ್ಕರೆ ನೆಕ್ಸ್ಟ್ ಏನು ಸಿಗುತ್ತೆ? ಯು ಗೆಟ್ ಸ್ಯಾಲರಿ. ಜಾಬ್ ಸಿಕ್ಕಿದ್ರೆ ಸ್ಯಾಲರಿ ಸಿಗುತ್ತಲ್ವ? ಆಬ್ವಿಯಸ್ಲಿ ಯು ಗೆಟ್ ಸ್ಯಾಲರಿ. ಜಾಬ್ ಸಿಕ್ತು, ಸ್ಯಾಲರಿ ಸಿಕ್ತು. ಸ್ಯಾಲರಿ ಸಿಕ್ಕಿದ್ಮೇಲೆ ಸ್ಯಾಲರಿ ಏನು ಮಾಡ್ತೀರಿ ನೀವು? ಯು ಕ್ಯಾನ್ ಡೂ ಓನ್ಲಿ 2 ಥಿಂಗ್ಸ್ ಇನ್ ಯುವರ್ ಲೈಫ್ ಬೈ ಟೇಕಿಂಗ್ ಯುವರ್ ಸ್ಯಾಲರಿ. ತಿನ್ನಕ್ಕಂತೂ ಆಗಲ್ಲ. ಸ್ಯಾಲರಿನಲ್ಲಿ ಏನು ಮಾಡ್ಬೋದು? ಎರಡೇ. ಒಂದು, ಯು ಮೇ ಸ್ಪೆಂಡ್ ದ ಮನಿ ಆರ್ ಯು ಮೇ ಸೇವ್ ದ ಮನಿ. ಒಂದು ಖರ್ಚು ಮಾಡಬೇಕು ಅಥವಾ ನಿಮ್ಮ ಹತ್ರ ಸೇವಿಂಗ್ ಮಾಡಿ ಇಟ್ಕೋಬೇಕು. ಮೊದಲನೇದು ಸ್ಪೆಂಡ್ ದ ಮನಿ, ಖರ್ಚು ಮಾಡ್ತಕ್ಕಂಥದ್ದು, ಎಕ್ಸ್ಪೆಂಡಿಚರ್, ಆರ್ ಸೇವ್ ದ ಮನಿ. ನೀವು ಸ್ಪೆಂಡ್ ಮಾಡಿದ್ರೆ ಯಾವ್ದ್ರ ಮೇಲೆ ಸ್ಪೆಂಡ್ ಮಾಡ್ತೀರಿ? ಯು ಸ್ಪೆಂಡ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್. ಕರೆಕ್ಟ್? ಯು ಸೇವ್ ದ ಮನಿ. ಎಲ್ಲಿ ಸೇವ್ ಮಾಡ್ತೀರಿ? ಯು ಸೇವ್ ಇನ್ ಬ್ಯಾಂಕ್ and other financial institutions. Think of, ನೀವು ಜಾಸ್ತಿ ಸಂಬಳ ಮಾಡೋದನ್ನ ಸ್ಪೆಂಡ್ ಮಾಡಿದ್ರೆ, ಖರ್ಚು ಮಾಡಿದ್ರೆ ಗುಡ್ಸ್ ಮತ್ತೆ ಸರ್ವಿಸಸ್ ಮೇಲೆ ಖರ್ಚು ಮಾಡ್ತೀರಿ. ಈ ರೀತಿ ಜಾಬ್ ತಗೊಳ್ಳೋನು ಒಬ್ಬ ಆಗಿದ್ರೆ ಒಬ್ಬೊಂದು ಖರ್ಚು, ಇಬ್ಬರಾಗಿದ್ರೆ ಇಬ್ರು ಖರ್ಚು, ಮೂರಾಗಿದ್ರೆ ಮೂರು. ಈ ತರ ಸಾವಿರಾರು ಜನ ಸಂಬಳ ಅವರು ಅರ್ನ್ ಮಾಡುವಂತ ಮನಿಯನ್ನ ಸ್ಪೆಂಡ್ ಮಾಡ್ತಾ ಹೋಗ್ತಾರೆ ಅದ್ರ ಮೇಲೆ, ಗುಡ್ಸ್ ಅಂಡ್ ಸರ್ವಿಸಸ್ ಮೇಲೆ. ಈ ರೀತಿ ಗುಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಏನ್ ಇನ್ಕ್ರೀಸ್ ಆಗುತ್ತೆ? ಡಿಮಾಂಡ್ ಫಾರ್ ದ ಕಮಾಡಿಟೀಸ್ ಇನ್ಕ್ರೀಸ್ ಆಗುತ್ತೆ. ಡಿಮಾಂಡ್ ಇನ್ಕ್ರೀಸಸ್. ಈ ಡಿಮಾಂಡ್ ಇನ್ಕ್ರೀಸ್ ಆದ್ರೆ ಈ ಇನ್ಕ್ರೀಸ್ಡ್ ಡಿಮಾಂಡ್ ಇದೆಯಲ್ಲ, ಇದಕ್ಕೆ ಪ್ರಾಪರ್ ಇನ್ಕ್ರೀಸ್ಡ್ ಡಿಮಾಂಡ್ಗೆ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಬೇಕಾದ್ರೆ ಪ್ರಾಪರ್ ಪ್ರೊಡಕ್ಷನ್ ಕೊಡಬೇಕಾಗತ್ತೆ. ಏನ್ ಮಾಡಬೇಕು? ಪ್ರೊಡಕ್ಷನ್. ಡಿಮಾಂಡ್ ಜಾಸ್ತಿ ಆಗ್ತಿದೆ ಬಿಕಾಸ್ ಗುಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ರಿ, ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು. ಜಾಸ್ತಿ ನೀವು ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಏನ್ ಬೇಕು? ಜಾಸ್ತಿ ಎಂಪ್ಲಾಯೀಸ್ ಬೇಕು. ಜಾಸ್ತಿ ಎಂಪ್ಲಾಯೀಸ್ ಬೇಕು ಅಂದ್ರೆ ನೀವೇನ್ ಮಾಡ್ತೀರಿ? ಅಂದ್ರೆ ಕಂಪನಿಯಾಗಿ ಏನ್ ಮಾಡುತ್ತೆ? ಕಂಪನಿ ಜಾಸ್ತಿ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೋಡಿ ಹೆಂಗಿದೆ ಲಿಂಕ್. ಜಾಬ್ಗೋಸ್ಕರ ಓದ್ತಾ ಇದ್ರಿ, ಜಾಬ್ ಸಿಕ್ತು, ಸ್ಯಾಲರಿ ಸಿಕ್ತು, ಸ್ಪೆಂಡ್ ಮಾಡಿದ್ರಿ, ಗುಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಸ್ಪೆಂಡ್ ಮಾಡಿದ್ರಿ, ಡಿಮಾಂಡ್ ಜಾಸ್ತಿ ಆಯ್ತು. ಪ್ರೊಡ್ಯೂಸರ್ಸ್ ಕಂಪನಿಗಳು ಏನ್ ಮಾಡ್ತಾರೆ? ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ. ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಏನ್ ಬೇಕು? ಅವ್ರಿಗೆ ರಿಸೋರ್ಸಸ್ ಬೇಕು, ಕ್ಯಾಪಿಟಲ್, ದುಡ್ಡು ಬೇಕು. ಕ್ಯಾಪಿಟಲ್ ಎಲ್ಲಿಂದ ಸಿಗುತ್ತೆ? ನೀವು ಸೇವಿಂಗ್ಸ್ ಮಾಡ್ತಿರಲ್ಲ ಬ್ಯಾಂಕ್ ಅಲ್ಲಿ, ಬ್ಯಾಂಕ್ ಆ ದುಡ್ಡು ಸುಮ್ಮನೆ ಇಟ್ಕೊಳ್ಳಲ್ಲ. ಏನ್ ಮಾಡುತ್ತೆ? ಈ ಪ್ರೊಡ್ಯೂಸರ್ ಬೇಕಾಗಿರೋ ಕ್ಯಾಪಿಟಲ್ ಅನ್ನ ದುಡ್ಡು ಕೊಡ್ತಾರೆ ಅವರು. ನೋಡಿ ಹೆಂಗಿದೆ ಲಿಂಕ್. ನೀವು ಜಾಬ್ ಸಿಕ್ತು, ಸ್ಯಾಲರಿ ತಗೊಂಡ್ರಿ, ಎರಡು ವಿಷಯ ಮಾಡಬಹುದು. ಒಂದು 5,000 ರೂಪಾಯಿ ಸ್ಪೆಂಡ್ ಮಾಡ್ತಾ ಇದ್ರೆ 5,000 ರೂಪಾಯಿ ಸೇವ್ ಮಾಡ್ತಾ ಇದ್ರಿ. ಕರೆಕ್ಟ್? ಎಲ್ಲಿ ಸೇವ್ ಮಾಡ್ತೀರಿ? ಬ್ಯಾಂಕಿಗೆ ಸೇವ್ ಮಾಡಿದ್ರಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸೇವ್ ಮಾಡಿದ್ರಿ. ನೀವು ಸೇವ್ ಮಾಡಿದ ದುಡ್ಡನ್ನ ಅವ್ರು ಏನ್ ಮಾಡ್ತಾರೆ? ನಿಮಗೆ ಇಂಟ್ರೆಸ್ಟ್ ಕೊಡ್ತಾರಲ್ವ ಬ್ಯಾಂಕು. ನಿಮಗೆ ಇಂಟ್ರೆಸ್ಟ್ ಕೊಡ್ಬೇಕು ಅಂದ್ರೆ ಅವ್ರು ಬೇರೆ ಕಡೆಯಿಂದ ಇಂಟ್ರೆಸ್ಟ್ ಗೇನ್ ಮಾಡ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಈ ಪ್ರೊಡ್ಯೂಸರ್ಸ್, ಪ್ರೊಡಕ್ಷನ್ ಮಾಡೋರು ಯಾರು? ಕಂಪನಿಗಳು, ಕಂಪನೀಸ್, ಇಂಡಸ್ಟ್ರೀಸ್. ಈ ಇಂಡಸ್ಟ್ರೀಸ್ ಇದಾರಲ್ಲ, ಈ ಇಂಡಸ್ಟ್ರೀಸ್ಗಳಿಗೆ ಲೋನ್ ಅನ್ನ ಕೊಡ್ತಾರೆ. ಗೊತ್ತಿದೆಯಾ? ಆ ಲೋನ್ ಅನ್ನ ತಗೊಂಡು ಈ ಪ್ರೊಡ್ಯೂಸರ್ಸ್ ಏನ್ ಮಾಡ್ತಾರೆ? ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ. ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಏನ್ ಬೇಕು? ಎಂಪ್ಲಾಯೀಸ್ ಬೇಕು, ರಿಸೋರ್ಸಸ್. ಒಂದು ಎಂಪ್ಲಾಯೀಸ್ ಬೇಕು, ಇನ್ನೊಂದು ಫೈನಾನ್ಸ್ ಬೇಕು. ಕ್ರೆಡಿಟ್ ಆಲ್ರೆಡಿ ಸಿಕ್ಕಾಯ್ತು, ಇನ್ನೊಂದು ಏನ್ ಬೇಕು? ಎಂಪ್ಲಾಯೀಸ್ ಬೇಕು. ಎಂಪ್ಲಾಯೀಸ್ ಬೇಕಂದ್ರೆ ಏನಾಗುತ್ತೆ? ಜಾಬ್ಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಮತ್ತೆ ಜಾಬ್ ಸಿಕ್ಕಂತವ್ನು ಏನ್ ಮಾಡ್ತಾನೆ? ಮತ್ತೆ ಸ್ಯಾಲರಿ ಸಿಗುತ್ತೆ ಅವನಿಗೆ, ಮತ್ತೆ ಸ್ಪೆಂಡ್ ಮಾಡ್ತಾನೆ, ಗುಡ್ಸ್ ಅಂಡ್ ಸರ್ವಿಸಸ್ ಅನ್ನ ಮತ್ತೆ ಜಾಸ್ತಿ ಡಿಮಾಂಡ್ ಮಾಡ್ತಾನೆ, ಮತ್ತೆ ಪ್ರೊಡ್ಯೂಸರ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾನೆ. ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಮತ್ತೆ ಹೆಚ್ಚಿನ ಜಾಬ್ ಅನ್ನ ಅವನು ರಿಕ್ರೂಟ್ ಮಾಡ್ತಾನೆ. ಈ ಸೈಕಲ್ ಹಿಂಗ್ ಹೋಗ್ತಾ ಇರಬೇಕು. ಯೋಚನೆ ಮಾಡಿ, ನನಗೆ ಜಾಬ್ ಸಿಕ್ಕಿದೆ, ಸೊ ನಾನೇನು ಮಾಡ್ತೀನಿ? ಸ್ಯಾಲರಿ ತಗೊಂಡೆ, ಸ್ಪೆಂಡ್ ಮಾಡಿದೆ. ನನಗೆ ಇಷ್ಟ ಇರುವಂಥ ಗುಡ್ಸ್ ಅಂಡ್ ಸರ್ವಿಸ್ ಮೇಲೆ ಸ್ಪೆಂಡ್ ಮಾಡ್ತೀನಿ.
ನಿಮಗೆ ಕೆಲಸ ಸಿಕ್ತು, ನೀವು ಸಾಫ್ಟ್ವೇರ್ ತಗೋತೀರಿ, ನಿಮಗೆ ಇಷ್ಟ ಇರುವಂಥ ಗುಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಸ್ಪೆಂಡ್ ಮಾಡ್ತೀರಿ. ಕರೆಕ್ಟ್? ನಾನು ವರ್ಕ್ ಮಾಡುವಂಥ ಕಂಪನಿ ಬೇರೆ ಇರ್ಬೋದು, ನೀವು ವರ್ಕ್ ಮಾಡುವಂಥ ಕಂಪನಿ ಬೇರೆ ಇರ್ಬೋದು. ನಾನು ವರ್ಕ್ ಮಾಡುವಂಥ ಕಂಪನಿ ಗುಡ್ಸ್ ಅಂಡ್ ಸರ್ವಿಸಸ್ ನಾನು ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡ್ತೀರಿ. ನೀವು ವರ್ಕ್ ಮಾಡುವಂಥ ಕಂಪನಿಯ ಗುಡ್ಸ್ ಅಂಡ್ ಸರ್ವಿಸಸ್ ಅನ್ನ ನೀವು ಯೂಸ್ ಮಾಡ್ತೀರಿ, ನಾನು ಯೂಸ್ ಮಾಡ್ತೀನಿ. ಥಿಂಕಿಂಗ್ ಅಬೌಟ್ ಇಟ್. ಏನೊಂದು ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್, ಏನೋ ಸ್ಪೆಕ್ಟಾಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲಿ ಲೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಐ ನೀಡ್ ಲೆನ್ಸ್, ನಾನು ಗ್ಲಾಸ್ ಹಾಕೊಂಡಿದ್ದೀನಿ ಆ್ಯಂಡ್ ಡೂಯಿಂಗ್ ಕ್ಲಾಸಸ್, ಐ ಯೂಸ್ ಇಟ್. ಇದು ನಿಮಗೂ ಬೇಕಾಗುತ್ತೆ. ಆದರೆ ನೀವು ಯು ವರ್ಕಿಂಗ್ ಇನ್ ಅ ಕ್ಲಾತ್ ಕಂಪನಿ, ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಸೊ ಗಾರ್ಮೆಂಟ್ಸ್ ನಿಮಗೂ ಬೇಕು, ನನಗೂ ಬೇಕು. ಸೊ ಬೋತ್ ಆರ್ ಡಿಮಾಂಡಿಂಗ್ ಗಾರ್ಮೆಂಟ್ಸ್, ಬೋತ್ ಆರ್ ಡಿಮಾಂಡಿಂಗ್ ಐ ಗ್ಲಾಸಸ್, ರೈಟ್? ದಿಸ್ ಇಸ್ ಹೌ ಎನ್ ಎಕಾನಮಿ ವರ್ಕ್ಸ್. ಕರೆಕ್ಟ್? ಸೊ ನಾನೀಗ ಯಾವುದೋ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ನಿಮಗೂ ಬೇಕು, ನನಗೂ ಬೇಕು. ಲ್ಯಾಪ್ಟಾಪ್ ಮಾಡದಲ್ಲೇ ಇರೋರು ಬೇರೆ ಇದ್ದಾರೆ, ಅವ್ರಿಗೆ ಬೇರೆ ಕಮೋಡಿಟೀಸ್ ಬೇಕಾಗುತ್ತೆ. ದಿಸ್ ಇಸ್ ಹೌ ದ ಎಂಟೈರ್ ಥಿಂಗ್ಸ್ ಆರ್ ಲಿಂಕ್ಡ್. ಆಸ್ ಯು ಆರ್ ಡಿಮಾಂಡಿಂಗ್ ಮೋರ್ ಅಂಡ್ ಮೋರ್ ಆಫ್ ಗ್ಲಾಸಸ್, ನಂತರದ ಎಂಪ್ಲಾಯೀಸ್ ಅನ್ನ ಜಾಸ್ತಿ ತಗೋತಾರೆ ಅವರು. ಯಾಕೆ? ನೀವು ಜಾಸ್ತಿ ಗ್ಲಾಸ್ ಅನ್ನು ಡಿಮಾಂಡ್ ಮಾಡ್ತಾ ಇದ್ದೀರಿ. ಅದೇ ರೀತಿ ನಂತರದ ಎಂಪ್ಲಾಯೀಸ್ ಅನ್ನ ಜಾಸ್ತಿ ತಗೊಂಡ್ಮೇಲೆ ನಂತರದ ನನ್ನ ಜೊತೆ ಬರುವಂತ ಎಂಪ್ಲಾಯೀಸ್ ಜಾಸ್ತಿ ಕ್ಲಾತ್ಸ್ ಅನ್ನ ಖರೀದಿ ಮಾಡಿದಂಗೆ ನಿಮ್ಮ ಕಂಪನಿನಲ್ಲಿ ಜಾಸ್ತಿ ಕ್ಲಾತ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನಲ್ಲಿ ಜಾಸ್ತಿ ಎಂಪ್ಲಾಯೀಸ್ ಅನ್ನ ರಿಕ್ರೂಟ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ದ ಎಂಟೈರ್ ಥಿಂಗ್ಸ್ ವರ್ಕ್ಸ್. ಗೆಟಿಂಗ್ ದ ಪಾಯಿಂಟ್? ಸೊ ವಿ ಆರ್ ಇನ್ ಟು GDP ನಲ್ಲಿ ಒಂದು ಬೇಸಿಕ್ ಹೇಳಿದ್ದೀನಿ, ಅಂದ್ರೆ ಎಕಾನಮಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೌ ಅನ್ ಎಕಾನಮಿ ವರ್ಕ್ಸ್, ರೈಟ್? ಸೊ ಥಿಂಕ್ ಮಾಡಿ, ಯು ಜಸ್ಟ್ ಥಿಂಕ್ ಅಬೌಟ್ ಇಟ್, ಬಿಕಾಸ್ ಎವ್ರಿ ಡಿಟೇಲ್ಸ್ ಇನ್ ಅನ್ ಎಕಾನಮಿ, ಜಾಬ್ ಇಂದ ಸ್ಟಾರ್ಟ್ ಆಗಿ ಸ್ಯಾಲರಿಯಿಂದ ಸ್ಪೆಂಡಿಂಗ್, ಡಿಮಾಂಡ್, ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಇಂಡಿಪೆಂಡೆಂಟ್ ಆಗಿ ನೀವು ಯೋಚನೆ ಮಾಡಕ್ ಬರೋಲ್ಲ. ಅಂದ್ರೆ ಎಲ್ಲದೂ ಕೂಡ ಒಂದಕ್ಕೊಂದು ಡಿಪೆಂಡೆನ್ಸ್ ಇರುತ್ತೆ, ರೈಟ್? ಐ ಆಮ್ ಡಿಪೆಂಡೆಂಟ್ ಆನ್ somebody else is dependent upon me or somebody else, right? So ಹೀಗೆ ಎಕಾನಮಿ ವರ್ಕ್ ಆಗುತ್ತೆ. ಸೊ ನಾನು GDP ಕನ್ಸಿಡರೇಷನ್ ಹೇಳಿದೆ, ಬ್ರೆಡ್ ಬಟರ್ ಈ ರೀತಿ GDP ನ ನಾವು ಕೌಂಟ್ ಮಾಡ್ತೀವಿ. ಅಂದ್ರೆ ಎಂಟೈರ್ ಎಕಾನಮಿ ತಗೊಂಡ್ರೆ ನೀವು ಎಂಟೈರ್ ಎಕಾನಮಿನಲ್ಲಿ GDP ಅನ್ನ ಹಾಗೆ ಕೌಂಟ್ ಮಾಡ್ತೀವಿ, ರೈಟ್? ಹಾಗಾದ್ರೆ ನಿಮ್ಗೆ ಅರ್ಥ ಆಗಿದ್ರೆ, ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್ ಸೋ ಫಾರ್, ನಾನು ಒಂದು ವಿಷಯ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಮೊಬೈಲ್, ದೇರ್ ಇಸ್ ಅ ಸ್ಮಾರ್ಟ್ಫೋನ್ ಅನ್ನ ಅರೌಂಡ್ ಒಂದು 2019 ಅಲ್ಲಿ ನೀವು ಒಂದು 2000 ರೂಪೀಸ್ಗೆ ಖರೀದಿ ಮಾಡಿದ್ದೀರಿ. 2000 ರೂಪೀಸ್ ಸ್ಮಾರ್ಟ್ಫೋನ್ ಬರದೇ ಇರಬಹುದು, ಬಟ್ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್. ಸೊ 2000 ರೂಪಾಯಿ ನೀವು ಖರೀದಿ ಮಾಡಿದ್ದೀರಿ. ಅದೇ ಮೊಬೈಲ್ ಅನ್ನ 2020ಕ್ಕೆ ನೀವು 800 ರೂಪೀಸಿಗೆ ಮಾರಿದಿರಿ. ನೀವು ಒಂದು ಮೊಬೈಲ್ ಅನ್ನ ಖರೀದಿ ಮಾಡಿದ್ರಿ 2000 ರೂಪಾಯಿಗೆ 2019ರಲ್ಲಿ. ಅದೇ 2020ರಲ್ಲಿ ನೀವು 800 ರೂಪಾಯಿಗೆ, ಅಂದ್ರೆ 800 ರೂಪೀಸ್ಗೆ ಅದೇ ಮೊಬೈಲ್ ಅನ್ನು ಮಾರ್ಬಿಟ್ರಿ. ಹಾಗಾದ್ರೆ GDPಗೆ ಎಷ್ಟು ಅಮೌಂಟ್ ಕೌಂಟ್ ಆಗುತ್ತೆ? ನಿಮ್ಮ ಹತ್ರ ಆಪ್ಷನ್ಸ್ ಇದೆ. ಆಪ್ಷನ್ ಎ 2000, ಆಪ್ಷನ್ ಬಿ 800, ಆಪ್ಷನ್ ಸಿ 2800, ಆಪ್ಷನ್ ಡಿ 1200. ನಿಮ್ಗೆ ಆಪ್ಷನ್ಸ್ ಕೊಟ್ಬಿಟ್ಟಿದೆ, ನೀವು ಹೇಳಬೇಕು ಇವಾಗ. ಯು ಟೆಲ್ ಮಿ. ಆಪ್ಷನ್ ಎ 2000, ಆಪ್ಷನ್ ಬಿ 800, ಆಪ್ಷನ್ ಸಿ 2800, ಆಪ್ಷನ್ ಡಿ 1200. ಥಿಂಕ್ ಆಫ್ ಯಾವ್ದು ಕೌಂಟ್ ಆಗುತ್ತೆ GDPಗೆ? ನಾವು ನಿಮಗೆ ಡೆಫಿನೇಷನ್ ಹೇಳ್ತಾ ಇದ್ದೆ, ಏನು GDP ಡೆಫಿನೇಷನ್ ಇರೋ ಪ್ರತಿಯೊಂದು ವರ್ಡ್ಗಳನ್ನ ನಾವು ನೋಡ್ತೀವಿ ಅಂತ. ನಾನು ಅವಾಗಲೇ ಹೇಳಿದಾಗ GDP ಡೆಫಿನೇಷನ್ ಏನು ಹೇಳುತ್ತೆ? ಇಟ್ ಇಸ್ ಅ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಏನು ಅಂತ ನೋಡಿದ್ದಾಯ್ತು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದ ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್. ಗುಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಯಾವುದು ಅಂತ ನೋಡಿದ್ದಾಯ್ತು. ಫೈನಲ್ ಅಂದ್ರೆ ಏನು ಅಂತ ನೋಡಿದ್ದಾಯ್ತು. ವಿಚ್ ಇಸ್ ರೆಡಿ ಟು ಕನ್ಸ್ಯೂಮ್. ಕರೆಕ್ಟ್ ಅಲ್ವಾ? ವೀಟ್ ತಿನ್ನಕ್ಕಾಗಲ್ಲ, ಶುಗರ್ ತಿನ್ನಕ್ಕಾಗಲ್ಲ. ನಾವೇನ್ ಮಾಡ್ತೀವಿ? ವೀಟ್, ಶುಗರ್, ಈಸ್ಟ್ ಮಾಡಿರುವಂತ ಬ್ರೆಡ್ ಅನ್ನ ತಿಂತೀವಿ. ಬ್ರೆಡ್ ಇಸ್ ಅ ಫೈನಲ್ ಗುಡ್. ಕರೆಕ್ಟ್ ಅಲ್ವಾ? ಅದನ್ನ ನೋಡಿದ್ವಿ. ಆಫ್ಟರ್ ದಟ್ ವೀಟ್ ಕಮಾಡಿಟೀಸ್ ಎಕ್ಸಾಂಪಲ್ಸ್ ಅನ್ನ ನೋಡಿದ್ವಿ, ರೈಟ್? ಅಂಡ್ ಅದಾದ್ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಆದ್ಮೇಲೆ ಗುಡ್ಸ್ ಅಂಡ್ ಸರ್ವಿಸಸ್ ಅನ್ನ ನೋಡಿದ್ವಿ. ಫೈನಲ್ ಗುಡ್ ಅಂದ್ರೆ ಯಾವುದು ಅಂತ ನೋಡಿದ್ವಿ. ದೆನ್ ಫೈನಲಿ ಡೊಮೆಸ್ಟಿಕಲ್ ಅಂದ್ರೆ ಏನು ಅಂತ ನೋಡಬೇಕು. ವಿತ್ ಇನ್ ಅ ಸಿಂಗಲ್ ಇಯರ್ ಅಂದ್ರೆ ಏನು ಅಂತ ನೋಡಬೇಕು. ಅದಕ್ಕಿಂತ ಮುಂಚೆ GDP ಕನ್ಸಿಡರೇಷನ್ಸ್ ಅಲ್ಲಿ ಈ ಎಂಟೈರ್ ಥಿಂಗ್ ನೀವು ಅರ್ಥ ಮಾಡ್ಕೊಂಡು ಹೇಳಿ. ಈ ರೀತಿ 2019 ನಲ್ಲಿ 2000 ರೂಪೀಸ್ ಕೊಟ್ಟು ಒಂದು ಮೊಬೈಲ್ ಅನ್ನು ಖರೀದಿ ಮಾಡಿದ್ರಿ. 2020 ನಲ್ಲಿ ಅದೇ ಮೊಬೈಲ್ ಅನ್ನ 800 ರೂಪೀಸ್ಗೆ ನೀವು ಮಾರಿದ್ರಿ. ಹಾಗಾದ್ರೆ ನಿಮ್ಮ GDPಗೆ ಯಾವ ಅಮೌಂಟ್ ಆಡ್ ಆಗುತ್ತೆ ಅಂತ ಪ್ರಶ್ನೆ. ಆಪ್ಷನ್ ಎ 2000, ಬಿ 800, ಆಪ್ಷನ್ ಸಿ 2800, ಆಪ್ಷನ್ ಡಿ 2200.
ನೀವು ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ರೆ ಯು ಆರ್ ರೈಟ್. ಬಿಕಾಸ್ ಯಾಕೆ ಅಂದರೆ ಬರೀ 2000 rupees ಅಷ್ಟೇ ಕೌಂಟ್ ಆಗುತ್ತೆ. 2000 rupees ಅಷ್ಟೇ ಕೌಂಟ್ ಆಗುತ್ತೆ. ಯಾಕೆ? GDP ಅಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಂದ್ಸರಿ ಮ್ಯಾನುಫ್ಯಾಕ್ಚರ್ ಆಗುವಾಗ್ಲೇನೆ ಅದರ ವ್ಯಾಲ್ಯೂ, ಅದರ ಬೆಲೆ ನಿರ್ಧಾರ ಆಗಿ ಕೌಂಟ್ ಆಗಿರುತ್ತೆ. ಅದು ಮಾರ್ಕೆಟಿಗೆ ಬಂದ ಮೇಲೆ, ನನ್ನ ಜೇಬಿಗೆ ಬಂದ ಮೇಲೆ ನಾನು ಇನ್ನ 1000 ಜನಕ್ಕೆ ಮಾರಲಿ, ಅದು ಎಷ್ಟೇ ಜನಕ್ಕೆ ಅದು ಮಾರಲಿ, ಅದು ಕೌಂಟ್ ಆಗಲ್ಲ. ಸೆಕೆಂಡರಿ ಪ್ರಾಡಕ್ಟ್ಸ್, ಸೆಕೆಂಡ್ ಹ್ಯಾಂಡ್ ಗುಡ್ಸ್ ಆರ್ ನಾಟ್ ಕೌಂಟೆಡ್ ಇನ್ GDP. ನೀವೇ ಯೋಚನೆ ಮಾಡಿ, ನಾನು ಅವಾಗಲೇ ಹೇಳ್ತಾ ಇದ್ದೀನಿ ಪ್ರೊಡಕ್ಷನ್ ಅನ್ನ ಕೌಂಟ್ ಮಾಡ್ತೀವಿ ಅಂತ. ಇಲ್ಲಿ 2800 ಅಂತ ಏನಾದ್ರು ನೀವು ಕೌಂಟ್ ಮಾಡಿದ್ರೆ, ಒಂದೇ ಮೊಬೈಲ್ ನ 2 ಸರಿ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಅಂತ ಕೌಂಟ್ ಮಾಡ್ತೀರಾ? ಡಬಲ್ ಕೌಂಟಿಂಗ್ ಆಗಲ್ವಾ ಅದು? 2000 ಮತ್ತೆ 2800 ರೂಪಾಯಿ ಅಂತ ಹೇಳಿದ್ರೆ 2800 ರೂಪಾಯಿ ವ್ಯಾಲ್ಯೂ ಇರುವಂತ ಮೊಬೈಲ್ ಅನ್ನು ಖರೀದಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಇಲ್ಲ, ಅದ್ರ ವ್ಯಾಲ್ಯೂ ಎಷ್ಟು? 2000 rupees ಅಷ್ಟೇ. ಅದು ಒಬ್ಬನಿಂದ 1000 ಜನಕ್ಕೆ ಹೋಗ್ಲಿ ಅಷ್ಟೇ. ಅದು ಕಾರ್ ತಗೊಳ್ಳಿ, ನೀವು ಹೊಸ ಕಾರ್ ತಗೋತೀರಿ, 10 ಲಕ್ಷ ಕೊಟ್ಟು ತಗೊಂಡಿದ್ದೀರಿ, ಅದರ ವ್ಯಾಲ್ಯೂ ಅಷ್ಟೇ 10 lakh rupees. 10 lakh rupees ಅಷ್ಟೇ GDP ಕೌಂಟ್ ಆಗುತ್ತೆ. ನೀವು ಅದು ತಗೊಂಡು ಸ್ವಲ್ಪ ದಿವಸ ಯೂಸ್ ಮಾಡಿದ್ರೆ 5 ಲಕ್ಷ ಕೊಡ್ಬೋದು, ಅವ್ನು ಇನ್ನೊಬ್ರಿಗೆ 3 ಲಕ್ಷ ಕೊಡ್ಬೋದು, ಇನ್ನೊಬ್ರಿಗೆ 1 ಲಕ್ಷ ಕೊಡ್ಬೋದು, ಇನ್ನೊಬ್ಬ ಫ್ರೀಯಾಗಿ ಕೊಡ್ಬೋದು. ಅದೇನು ಕೌಂಟೇ ಆಗಲ್ಲ, ಅದು GDP ಕೌಂಟ್ ಆಗಲ್ಲ. GDP ಕೌಂಟ್ಸ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಓನ್ಲಿ. ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಲ್ಯಾಪ್ಟಾಪ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ನಾನೇನು ಮಾಡಿದೆ, 100 ಲ್ಯಾಪ್ಟಾಪ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನ್ನ ಸೂಪರ್ವೈಸರ್ಗೆ ಹೇಳಿದೆ. ಅವನೇನು ಮಾಡ್ತಾನೆ, 110 ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತಾನೆ. ಆದರೆ ನನ್ನ ನಾಲೆಡ್ಜಿಗೆ ಹೇಳಲ್ಲ. ಅದು 100ನ್ನ ಮಾತ್ರ ನಾವು ಮಾರ್ಕೆಟಿಗೆ ತಗೊಂಡು ಬಿಡ್ತೀವಿ, 10ನ್ನ ಅವನು ಇಲ್ಲೀಗಲ್ ಮಾರ್ಕೆಟಲ್ಲಿ ಮಾರ್ತಾನೆ. ಅವಾಗ 100 ಕೌಂಟ್ ಆಗುತ್ತಾ, 110 ಕೌಂಟ್ ಆಗುತ್ತಾ? 100 ಮಾತ್ರ ಕೌಂಟ್ ಆಗುತ್ತೆ. ಆ 10 ಇಲ್ಲೀಗಲ್ ಮಾರ್ಕೆಟ್ ಅಲ್ಲಿ ಮಾರ್ತಾನಲ್ಲ, ಇಲೆಜಿಟಿಮೇಟ್ ಮಾರ್ಕೆಟ್ ಅಲ್ಲಿ ಮಾರ್ತಾನಲ್ಲ, ಅದು GDPಗೆ ಕೌಂಟ್ ಆಗಲ್ಲ. ನಾನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಇರ್ತಾವಲ್ಲ, ಅದು GDP ಕೌಂಟ್ ಆಗಲ್ಲ. ಎಕ್ಸಾಂಪಲ್ ಹೇಳ್ತೀನಿ. ಈಗ ಯು ಕುಕ್ ಮೀಲ್ ಅಟ್ ಯುವರ್ ಹೋಮ್. ನೀವು ಮನೆಯಲ್ಲಿ ನೀವು ಅಡುಗೆ ಮಾಡಿ ಊಟ ಮಾಡ್ತೀರಿ, ನಿಮ್ಮ ತಾಯಿ ನಿಮಗೆ ಊಟನ ಪ್ರಿಪರೇಷನ್ ಮಾಡ್ಕೊಡ್ತಾರೆ, ಅದು GDP ಕೌಂಟ್ ಆಗುತ್ತಾ? ಕೌಂಟ್ ಆಗುತ್ತೆ ಹೇಳಿ. ಕೌಂಟ್ ಆಗುತ್ತೆ ಅಂತ ಹೇಳೋದಾದ್ರೆ, ನೀವು ಕೌಂಟ್ ಆಗತ್ತೆ ಸರ್ ಅಂತ ಹೇಳೋದಾದ್ರೆ, ನಿಮ್ಮಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಂಗೆ ಅವರು ಬ್ರೇಕ್ಫಾಸ್ಟ್ ಕೊಟ್ಟು ಜೊತೆ ಬಿಲ್ಲು ಕೊಡ್ತಾರೆ ನಿಮಗೆ, ಬ್ರೇಕ್ಫಾಸ್ಟ್ಗೆ ಎಷ್ಟು ಬಿಲ್ ಆಗಿದೆ ಅಂತ. ನೀವು ಆ ದುಡ್ಡಿಗೆ ಪೇ ಮಾಡ್ತೀರಿ, ನೀವು ಎಷ್ಟು ತಿಂದಿದ್ದೀನಿ ಅಂತ ಪೇ ಮಾಡ್ತೀರಿ. ಇಸ್ ಇಟ್ ದ ವೇ ಇಟ್ಸ್ ಹ್ಯಾಪನಿಂಗ್? ಇಲ್ಲ ಅಲ್ವಾ? ಸೊ ನೀವೇನು ಪೇ ಮಾಡಲ್ಲ ಅಲ್ವಾ? ಸೊ ಅದಕ್ಕೆ ಅದು ಮಾರ್ಕೆಟ್ ಟ್ರಾನ್ಸಾಕ್ಷನ್ ಅಲ್ಲ. ಮನೆಯಲ್ಲಿ ನೀವು ಚಪಾತಿ ಮಾಡಿ ತಿನ್ನಿ, ಅದು GDP ಕೌಂಟ್ ಆಗಲ್ಲ. ಅದೇ ಚಪಾತಿಯನ್ನ ನೀವು ಅಂಗಡಿಗೆ ಬಂದು ಒಂದು ಅಂಗಡಿ ಮಾಡಿ, ಅಂಗಡಿನಲ್ಲಿ ಬಿಲ್ ಇಶ್ಯೂ ಮಾಡಿ, ಅದರ ಮುಖಾಂತರ ನೀವು ಮಾರಿದ್ರೆ ಡೆಫಿನೆಟ್ಲಿ GDP ಕೌಂಟ್ ಆಗುತ್ತೆ. ಗೆಟಿಂಗ್ ದ ಪಾಯಿಂಟ್? ಸೊ ಎಷ್ಟು ಚಪಾತಿಗಳನ್ನ ಸೇಲ್ ಮಾಡಿದ್ರಿ, ಎಷ್ಟು ಅದರ್ ಪ್ರಾಡಕ್ಟ್ಸ್ ನಲ್ಲಿ ಸೇಲ್ ಮಾಡಿದ್ರಿ ಅಂತ ಹೇಳಿ ನಿಮ್ಗೆ ಕೌಂಟ್ ಆಗುತ್ತೆ. ಥಿಂಕ್ ಅಬೌಟ್ ಇಟ್. ಗೆಟಿಂಗ್ ದ ಪಾಯಿಂಟ್? ರೈಟ್. ಸೊ ಹಾಗೆ GDPಗೆ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಕೌಂಟ್ ಆಗುತ್ತೆ, ಇಂಟರ್ಮೀಡಿಯೇಟರೀಸ್ ಕೂಡ ಕೌಂಟ್ ಆಗಲ್ಲ. ಏನು ಸರ್ ಇಂಟರ್ಮೀಡಿಯೇಟ್ಸ್ ಹೆಂಗ್ ಕೌಂಟ್ ಆಗಲ್ಲ ಸರ್? ಒಂದು ಪೆನ್ ತಗೊಳ್ಳಿ, ನೀವು ಒಂದು ಪೆನ್, ಆ ಪೆನ್ಗೆ ಅದರ ಬಾಡಿ ಸಪರೇಟು, ನಿಬ್ ಸಪರೇಟು, ಇಂಕ್ ಸಪರೇಟ್ ಇದ್ರೆ ಕೌಂಟ್ ಆಗಲ್ಲ GDPಗೆ. ಎಷ್ಟು ಇಂಕ್ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಅಂತ ಕೌಂಟ್ ಮಾಡಲ್ಲ GDPಗೆ. ಎಷ್ಟು ಪೆನ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಕೌಂಟ್ ಆಗುತ್ತೆ. ಆ ಪೆನ್ನಲ್ಲಿ ಅದರ ಬಾಡಿ, ಅದರ ನಿಬ್ಬು, ಅದರ ಇಂಕು ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. GDPನಲ್ಲಿ ಎಷ್ಟು ಕಾರ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಕೌಂಟ್ ಆಗುತ್ತೆ ಬಾಬು. ಎಷ್ಟು ಕಾರ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ. ಎಷ್ಟು ಕಾರ್ ಟೈರ್ಸ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಕೌಂಟ್ ಆಗಲ್ಲ. ಎಷ್ಟು ಕಾರ್ ಸೀಟ್ಗಳು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಕೌಂಟ್ ಆಗಲ್ಲ. ಎಷ್ಟು ಕಾರಿನ ಸ್ಟೇರಿಂಗ್ಗಳು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಕೌಂಟ್ ಆಗಲ್ಲ. ಎಷ್ಟು ಹೊಸ ರೆಡಿ ಟು ಯೂಸ್ ರೆಡಿ ಇರುವಂತಹ ಹೊಸ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಕೌಂಟ್ ಆಗುತ್ತೆ. ಸರ್ ಕಾರ್ ಟೈರ್ ಫೈನಲ್ ಗುಡ್ ಅಲ್ವಾ ಅಂತ ಕೇಳಬಹುದು ನೀವು. ಟೈರ್ ಫೈನಲ್ ಗುಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅದನ್ನ ಫೈನಲ್ ಕನ್ಸಂಪ್ಷನ್ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಟೈರ್ ಮೇಲೆ ಕುತ್ಕೊಂಡು ಹೋಗಕ್ಕಾಗತ್ತಾ? ಟೈರ್ ಸರ್, ಕಾರ್ ಟೈರ್ ಮೇಲೆ ಕುತ್ಕೊಂಡು ನಾನು ಹೋಗ್ತೀನಿ ಅಂತ ಹೋಗಕ್ಕಾಗತ್ತಾ? ಡೆಫಿನೆಟ್ಲಿ ಇಂಪಾಸಿಬಲ್. ಕರೆಕ್ಟ್ ಅಲ್ವಾ? ಕಾರಲ್ಲಿ ಹೋಗ್ಬೇಕು ನೀವು, ಕಾರಿಗೆ ಟೈರ್ ಹಾಕ್ಬೇಕು ನೀವು. ಗೆಟಿಂಗ್ ದ ಪಾಯಿಂಟ್? ಸೊ ಬೈಕ್ ಇಸ್ ಫೈನಲ್ ಗುಡ್. ಬೈಕ್ ಟೈರ್ ಮಾತ್ರ ಓಡಿಸ್ಕೊಂಡು ಹೋಗಲ್ಲ, ಬರೀ ಸ್ಟೇರಿಂಗ್ ಇಟ್ಕೊಂಡು ಹೋಗಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ದ ಕಮೋಡಿಟಿ ವಿಚ್ ಇಸ್ ರೆಡಿ ಟು ಕನ್ಸ್ಯೂಮ್. ಹಾಗಾದ್ರೆ ಟೈರ್ ಏನಾಯ್ತು ಕಾರ್ ಎಕ್ಸಾಂಪಲ್ ಅಲ್ಲಿ? ಕಾರ್ ಎಕ್ಸಾಂಪಲ್ ಅಲ್ಲಿ ಟೈರ್ ಇಂಟರ್ಮೀಡಿಯೇಟರಿ ಗುಡ್. ಬೈಕ್ ಎಕ್ಸಾಂಪಲ್ ಅಲ್ಲಿ ಟೈರ್ ಇಂಟರ್ಮೀಡಿಯೇಟರಿ ಗುಡ್, ಸ್ಟೇರಿಂಗ್ ಇಂಟರ್ಮೀಡಿಯೇಟರಿ ಗುಡ್, ಸಿಟ್ಟಿಂಗ್ ಸೀಟ್ ಇಂಟರ್ಮೀಡಿಯೇಟರಿ ಗುಡ್. ಇವೆಲ್ಲ ಸಹಾಯಕ ಸರಕುಗಳು, ಇಂಟರ್ಮೀಡಿಯೇಟರಿ ಗುಡ್ಸ್ ಅಂತ ಅನ್ಸ್ಕೊತವೆ. ದೇ ಆರ್ ನಾಟ್ ಫೈನಲ್ ಗುಡ್ಸ್, ಬಟ್ ಕಾರ್ ಇಸ್ ಎ ಫೈನಲ್ ಗುಡ್. ನಮ್ಮ ಎಕ್ಸಾಂಪಲ್ ಬ್ರೆಡ್ ಎಕ್ಸಾಂಪಲ್ ಅಲ್ಲಿ ವೀಟ್ ಇಸ್ ಎ ಇಂಟರ್ಮೀಡಿಯೇಟರಿ ಗುಡ್, ಶುಗರ್ ಇಸ್ ಎ ಇಂಟರ್ಮೀಡಿಯೇಟರಿ ಗುಡ್.
ವಾಟರ್ ಇಸ್ ಇಂಟರ್ಮೀಡಿಯೇಟರಿ ಗುಡ್, ಈಸ್ಟ್ ಇಸ್ ಇಂಟರ್ಮೀಡಿಯೇಟರಿ ಗುಡ್. ಇದೆಲ್ಲ ಸೇರಿ ಮಾಡೋದೇನು ನಾವು ಬ್ರೆಡ್ ಇಸ್ ಅ ಫೈನಲ್ ಗುಡ್. ಡಿಫರೆನ್ಸ್. ಸೊ ಹೀಗೆ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಆದಂತಹ, ಹೊಸದಾಗಿ ತಯಾರಾದಂತಹ, ಹೊಸದಾಗಿ ದೇಶೀಯವಾಗಿ ತಯಾರಾದಂತಹ ವಸ್ತುಗಳಿದಾವಲ್ಲ, ಅದನ್ನ ನಾವು GDP-ಗೆ ಕೌಂಟ್ ಮಾಡ್ತೀವಿ. ಸೆಕೆಂಡ್ ಹ್ಯಾಂಡ್ ಗುಡ್ಸ್ ಅನ್ನ ಕೌಂಟ್ ಮಾಡಲ್ಲ, ಇಲ್ಲಿಗಲ್ ಮಾರ್ಕೆಟ್ ಅನ್ನ ಕೌಂಟ್ ಮಾಡಲ್ಲ, ಇಲ್ಲೆಜಿಟಿಮೇಟ್ ಮಾರ್ಕೆಟ್ ಅನ್ನ ಕೌಂಟ್ ಮಾಡಲ್ಲ, ಮಾರ್ಕೆಟ್ ಅಲ್ಲಿ ನಡೆಯೋದನ್ನ ಮಾತ್ರ ಕೌಂಟ್ ಮಾಡ್ತೀವಿ. ಮನೆಯಲ್ಲಿ ನಾವು ಯಾರಾದ್ರೂ, ಈಗ ಫಾರ್ ಎಕ್ಸಾಂಪಲ್ ನೀವೇನು ಫುಡ್ ಪ್ರಿಪೇರ್ ಮಾಡಿದ್ರಿ, ಪಕ್ಕದ ಮನೆಯವ್ರಿಗೆ ಕೊಡ್ತೀರಿ ನೀವು ತಿನ್ನಿ ಅಂತ, ದುಡ್ಡಿಗೆ ಕೊಡ್ಬೋದು ನೀವು. ಅದು ಮಾರ್ಕೆಟ್ಗೆ ಬರಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಕೌಂಟ್ ಆಗಲ್ಲ. ನಮ್ಮ ರೂರಲ್ ಎಕಾನಮಿಯಲ್ಲಿ ಎಷ್ಟೊಂದು ಕೌಂಟ್ ಆಗಲ್ಲ. ಕರೆಕ್ಟ್. ಏನಾಗುತ್ತೆ, ಒಂದು ಚೀಲ ರಾಗಿ ಇರುತ್ತೆ, ಕರೆಕ್ಟ್, ಯಾರೋ ಪಕ್ಕದವ್ರು ಕೇಳ್ತಾರೆ, ಪಕ್ಕದವ್ರು ಒಂದು ಚೀಲ ರಾಗಿಯನ್ನು ಕೊಟ್ಬಿಡ್ತಾರೆ, ಅವರು ಒಂದ್ 2,000 ರೂಪಾಯಿ 3,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಬಟ್ ಆ ಟ್ರಾನ್ಸಾಕ್ಷನ್ ಇದೆಯಲ್ಲ, ಅದು ಪ್ರೋಸೆಸ್ಗೆ ಬರಲ್ಲ, ಯಾವ ಪ್ರೋಸೆಸ್ಗೂ ಬರಲ್ಲ. ಬಟ್ ಆ ರಾಗಿಯನ್ನ ಅವನು ಕೊಂಡಂತವನು ಯಾವುದೋ ಹೋಟೆಲ್ಗೆ ತಗೊಂಡೋಗಿ ಅದರಿಂದ ಅವನೇನಾದ್ರೂ ರೊಟ್ಟಿ ಮಾಡಿ ಆ ರೊಟ್ಟಿಯನ್ನ ಹೋಟೆಲಲ್ಲಿ ಮಾರಿದ್ರೆ, ಆಗ ಆ ರೊಟ್ಟಿಯಲ್ಲಿ ರಾಗಿಯ ಪ್ರಮಾಣ ಎಷ್ಟಿತ್ತು ಅಂತ ರೊಟ್ಟಿಯ ಜೊತೆ ಕೌಂಟ್ ಆಗುತ್ತೆ. ರೊಟ್ಟಿಯ ಬೆಲೆ 30 ರೂಪಾಯಿ ಇದ್ರೆ ಆ 30 ರೂಪಾಯಿ ರೊಟ್ಟಿಯನ್ನ ಮಾಡೋದಕ್ಕೆ ಅದರಲ್ಲಿ ರಾಗಿ ಎಷ್ಟು ಹಾಕಿದ್ದಾನೆ, ರಾಗಿ ಎಷ್ಟು ರೂಪಾಯಿಂದ ಹಾಕಿದ್ದಾನೆ ಅಂತ ಕೌಂಟ್ ಆಗುತ್ತೆ. 10 ರೂಪಾಯಿ ರಾಗಿ ಕೌಂಟ್ ಆಗಿದ್ರೆ ಆಗ 10 ರೂಪಾಯಿ ಲೆಕ್ಕ ಅಂತ. ಹೀಗೆ ಪ್ರೊಡಕ್ಷನ್, ಸರ್ವಿಸ್ ಸೆಕ್ಟರ್ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಮೂರು ಬಂದ್ಬಿಡ್ತಾವ ನೋಡಿ. ನೀವೇ ಯೋಚನೆ ಮಾಡಿ, ಥಿಂಕ್ ಆಫ್ ಇಟ್. ಒಂದು ಆರ್ಗನೈಸೇಷನ್ ಅಂದ್ರೆ ಮೂರು ಇರುತ್ತಲ್ವಾ. ಈಗ ನಾವು ಯಾವ್ದೊಂದು ಪ್ಲಾಸ್ಟಿಕ್ ಪೆನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ, ಪ್ಲಾಸ್ಟಿಕ್ ಪೆನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ವಾ. ಪ್ಲಾಸ್ಟಿಕ್ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನ್ ಬೇಕು, ಪ್ಲಾಸ್ಟಿಕ್ ಬೇಕು. ಪ್ಲಾಸ್ಟಿಕ್ ಎಲ್ಲಿಂದ ಸಿಗುತ್ತೆ, ನಮಗೆ ರಾ ಮೆಟೀರಿಯಲ್ಸ್ ಅಥವಾ ರೇರ್ ಅರ್ತ್ ಇಂದ ಸಿಗುತ್ತೆ, ತಗೊಂಡು ರೈಟ್. ಅಥವಾ ನೀವು ಬೆಸ್ಟ್ ಎಕ್ಸಾಂಪಲ್ ಮ್ಯಾಚ್ ಬಾಕ್ಸ್ ತಗೊಳ್ಳಿ, ಮ್ಯಾಚ್ ಸ್ಟಿಕ್ಸ್ ತಗೊಳ್ಳಿ, ಬೆಸ್ಟ್ ಎಕ್ಸಾಂಪಲ್ ಮ್ಯಾಚ್ ಬಾಕ್ಸ್. ಮ್ಯಾಚ್ ಸ್ಟಿಕ್ಸ್. ಸೊ ಮ್ಯಾಚ್ ಬಾಕ್ಸ್ ಅಂತ ತಗೊಂಡ್ರಿ, ಮ್ಯಾಚ್ ಬಾಕ್ಸ್ ಎಲ್ಲಿಂದ ಬರುತ್ತೆ, ಟ್ರೀಸ್ ಇಂದ ಬರುತ್ತೆ. ಆ ಬಾಕ್ಸ್ ನೀವು ತಗೋತಿರಲ್ಲ, ವುಡ್ ಇಂದ ಮಾಡ್ತಿರಲ್ಲ, ವುಡ್ ಇಂದ ತಗೋತೀವಿ. ಆ ವುಡ್ ಎಲ್ಲಿಂದ ತಗೋತೀರಿ, ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಬಂತಲ್ಲ. ಅದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ, ಸ್ಟಿಕ್ಸ್ ಮಾಡ್ತೀರಿ, ಕರೆಕ್ಟ್ ಅಲ್ವಾ. ಸ್ಟಿಕ್ಸ್ ಮಾಡಿದಾಗ ಎಲ್ಲಿ ಬಂತು, ಮ್ಯಾನುಫ್ಯಾಕ್ಚರಿಂಗ್ ಬಂತು. ಅದ್ ಮಾಡಿದ್ಮೇಲೆ ಸೇಲ್ ಮಾಡ್ತೀರಿ ಅಲ್ವಾ, ಯಾರಿಗೆ, ಹೋಲ್ಸೇಲರ್ ರಿಟೇಲರ್ ಮಾಡ್ತಾನೆ, ರಿಟೇಲರ್ ನಮಗೆ ಮಾರ್ತಾನೆ ಕನ್ಸ್ಯೂಮರ್ಸ್ಗೆ. ಆ ಸೇಲ್ ಮಾಡ್ತಾನಲ್ಲ ಟ್ರೇಡ್, ಆ ಟ್ರೇಡ್ ಇಲ್ಲಿ ಬಂತು, ಸರ್ವಿಸಸ್ ಬಂತು. ಸೊ ಇದರ ಕಟ್ಟಿಗೆ ಎಲ್ಲಿಂದ ಸಿಕ್ತು ನಮಗೆ, ವುಡ್ ಸಿಕ್ಕಿದ್ದು ಅಗ್ರಿಕಲ್ಚರ್ ಇಂದ. ವುಡ್ಡಿನ ಕಾಸ್ಟ್ ಎಷ್ಟು, ವುಡ್ಡಿನ ಕಾಸ್ಟ್ ಫಾರ್ ಎಕ್ಸಾಂಪಲ್ ಟೋಟಲ್ ಮ್ಯಾಚ್ ಬಾಕ್ಸಿನ ಬೆಲೆ 100 ರೂಪೀಸ್ ಅಂತ ತಗೊಳ್ಳಿ. ಟೋಟಲ್ ಮ್ಯಾಚ್ ಬಾಕ್ಸಿನ ಬೆಲೆ 100 ರೂಪೀಸ್. ವುಡ್ಡಿನ ಕಾಸ್ಟ್ ಎಷ್ಟು, 17 ರೂಪೀಸ್. ಅಲ್ಲಿಗೆ 17% ಆಯ್ತು. ಅಗ್ರಿಕಲ್ಚರ್ ಅಷ್ಟೇ ಕಾಂಟ್ರಿಬ್ಯೂಷನ್ ನಮಗೆ. ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು, ಅರೌಂಡ್ 20. ಸೇಲ್ ಸರ್ವಿಸ್ ಸೆಕ್ಟರ್ ಎಷ್ಟು, ಅರೌಂಡ್ ಇನ್ನ ರಿಮೈನಿಂಗ್ 37 ಆದ್ರೆ ಇನ್ನ 63%. ಥಿಂಕ್ ಅಬೌಟ್ ಇಟ್. ಸೊ ಈ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅಲ್ಲಿಗೆ 100 ರೂಪಾಯಿ ಮ್ಯಾಚ್ ಬಾಕ್ಸ್ ಅಲ್ಲಿ GDP ನಲ್ಲಿ ವುಡ್ ಅಂದ್ರೆ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ 17%, ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಇಂಡಸ್ಟ್ರಿಯಲ್ ಕಾಂಟ್ರಿಬ್ಯೂಷನ್ 20%, ಸರ್ವಿಸ್ ಸೆಕ್ಟರ್ 63%. ಹೀಗೆ ನಮಗೆ ಕ್ಲಾಸಿಫಿಕೇಶನ್ ಆಗುತ್ತೆ GDP, ರೈಟ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ GDP ನಲ್ಲಿ ಹೊಸ ವಸ್ತುಗಳನ್ನ ಮಾತ್ರ ಕೌಂಟ್ ಮಾಡ್ತೀವಿ, ಸೆಕೆಂಡ್ ಹ್ಯಾಂಡ್ ಕಮೋಡಿಟೀಸ್ ಅನ್ನ ಕೌಂಟ್ ಮಾಡಲ್ಲ. ಸೊ ಫಾರ್ GDP ಕನ್ಸಿಡರೇಷನ್ಸ್ ಅನ್ನು ನೋಡ್ತೀವಿ ನಾವು. GDP ಕನ್ಸಿಡರೇಷನ್ ಹೇಗೆ ಮಾಡ್ತೀವಿ ಅಂತ ನೋಡ್ತೀವಿ. ಸೊ GDP ಕನ್ಸಿಡರೇಷನ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಡಿಫರೆಂಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ GDP, ರೈಟ್. ಆ ಡೆಫಿನೇಷನ್ ನೋಡಿ, ನೀವು ಡೆಫಿನೇಷನ್ ಅನ್ನ ಪೂರ್ತಿ ಅರ್ಥ ಮಾಡ್ಕೋಬೇಕು ನಾವು. GDP ಅಂದ್ರೆ ಏನು ಅಂತ ಡೆಫಿನೇಷನ್ ಅನ್ನು ಮುಂಚೆ ಸ್ಲೈಡ್ ಅಲ್ಲಿ ತೋರಿಸ್ತೇನೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದ ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಅನ್ ಎಕಾನಮಿ ಡೊಮೆಸ್ಟಿಕಲಿ ಅಂತ ಇರ್ತದೆ. ಸೊ ಅಲ್ಲಿಗೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಅರ್ಥ ಮಾಡ್ಕೊಂಡ್ರಿ, ಗುಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ, ಫೈನಲ್ ಗುಡ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಒನ್ಸ್ ಫೈನಲ್ ಇಯರ್ ಅಂದ್ರೆ ಒನ್ ಸಿಂಗಲ್ ಇಯರ್ ಅಂತ ಹೇಳಿದ್ರೆ ಏಪ್ರಿಲ್ 1 ಇಂದ ಮಾರ್ಚ್ 31 ಗೆ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಅದಲ್ಲ ನನಗೆ ಪ್ರಶ್ನೆನೂ ಕೇಳಿದೆ, RBI ನ ಫೈನಾನ್ಷಿಯಲ್ ಇಯರ್ ಯಾವುದು ಹೇಳಿ ಅಂತ. ಜುಲೈ 1 ಇಂದ ಜೂನ್ 30 ಗೆ RBI ನ ಆರ್ಥಿಕ ವರ್ಷ ಅಂತ ಕರಿತೀವಿ, ರೈಟ್. ಸೊ ಎಲ್ಲಕ್ಕೂ ಡಿಫರೆನ್ಸ್ ಇದೆ, ಯಾಕೆಂದ್ರೆ ರೆಗ್ಯುಲರ್ ಬ್ಯಾಂಕಿಂಗ್ ಸಿಸ್ಟಮ್ ಇದೆಯಲ್ಲ ಅದರ ಆಡಿಟಿಂಗ್ ಅನ್ನ ಫಸ್ಟ್ ಮುಗಿಸಿ ಅದಾದ್ಮೇಲೆ RBI ತನ್ನ ಆಡಿಟಿಂಗ್ ಅನ್ನು ಇಟ್ಕೊಳುತ್ತೆ, ಅದಕ್ಕೆ ಡಿಫರೆನ್ಸ್, ರೈಟ್, ಇನ್ನೇನು ಡಿಫರೆನ್ಸ್. ಸೊ ಇದರಲ್ಲಿ ಡೊಮೆಸ್ಟಿಕಲಿ ಅಂದ್ರೆ ಆ ವರ್ಡ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಡೊಮೆಸ್ಟಿಕಲಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ರೈಟ್ ಡ್ರಾ ಇಂಡಿಯಾಸ್ ಮ್ಯಾಪ್.
ಇಂಡಿಯಾ ಮ್ಯಾಪ್ ಅನ್ನು ಡ್ರಾ ಮಾಡೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಸಮ್ವೇರ್ ಲಕ್ಷದ್ವೀಪ್ ಇಲ್ಲಿದೆ ಅಂಡ್ ಅಂಡಮಾನ್ ಅಂಡ್ ನಿಕೋಬಾರ್ ಸಮ್ವೇರ್ ಇಲ್ಲಿದೆ ರೈಟ್. ಸೊ ಹೀಗೆ ನಾವು ಡ್ರಾ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಸಮಥಿಂಗ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್, ಏನೋ ಒಂದು ವಸ್ತು ಜಿ ಡಿ ಪಿ ನಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ದೇಶೀಯವಾಗಿ ಉತ್ಪಾದಿಸಿದಂತಹ ವಸ್ತುಗಳು ಇಲ್ಲೆಲ್ಲೋ ಪ್ರೊಡ್ಯೂಸ್ ಮಾಡ್ತೀವಿ, ಇಲ್ಲೆಲ್ಲೋ ಸಮುದ್ರದ ಒಳಗಡೆ ಇಲ್ಲೆಲ್ಲೋ ಪ್ರೊಡ್ಯೂಸ್ ಮಾಡ್ತೀವಿ, ಏನೋ ಒಂದು ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ, ಏನೋ ಒಂದು ಪ್ರೊಡಕ್ಷನ್ ಆಗುತ್ತೆ, ಯಾವುದೋ ಒಂದು ಪ್ರೊಡಕ್ಷನ್ ಆಕ್ಟಿವಿಟಿ ಇಲ್ಲಾಗುತ್ತೆ. ಇದು ಜಿ ಡಿ ಪಿ ಕೌಂಟ್ ಆಗುತ್ತಾ ಅಥವಾ ಜಿ ಎನ್ ಪಿ ಕೌಂಟ್ ಆಗುತ್ತಾ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಗುತ್ತಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗುತ್ತಾ ಅಂತ ಹೇಳಬೇಕು. It will be counted in GDP only. ಯಾಕೆ? Because GDP is talking about territorial boundary of a country. ಅಲ್ಲಿ ನಮ್ಮ ಬಾರ್ಡರ್ ಇಂದ 200 nautical miles 200 nautical miles ಏನಿದೆಯೋ ಆ 200 nautical miles ಅನ್ನು ನಾವು ಇಲ್ಲಿಂದ ಕೌಂಟ್ ಮಾಡ್ತೀವಿ. 200 nautical miles ಇದೆಯಲ್ಲ ಅಲ್ಲಿವರೆಗೂ ಟೆರಿಟೋರಿಯಲ್ ಬೌಂಡ್ರಿ ಆಫ್ ಇಂಡಿಯಾ ಅಂತ ಕರಿತೀವಿ. ಇದ್ರ ಒಳಗಡೆ ಅಂಡಮಾನ್ ನಿಕೋಬಾರ್ ಇರ್ಬೋದು, ಲಕ್ಷದ್ವೀಪ್ ಇರ್ಬೋದು, ಈ ಬಾರ್ಡರ್ ಒಳಗಡೆ ಎಲ್ಲೇ ಮ್ಯಾನುಫ್ಯಾಕ್ಚರ್ ಆದ್ರೂ ಏನೇ ಮ್ಯಾನುಫ್ಯಾಕ್ಚರ್ ಆದ್ರೂ ಅದನ್ನ ನಾವು ಜಿ ಡಿ ಪಿಗೆ ಸೇರಿಸ್ತೀವಿ. ಪಾಯಿಂಟ್. ನಿಮ್ಗೊಂದು ಪ್ರಶ್ನೆ ಇವಾಗ ನಿಮ್ಗೆ ಇಷ್ಟ ಅರ್ಥ ಆಗಿದ್ರೆ, ಜಿ ಡಿ ಪಿ ಅರ್ಥ ಆಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾರೊಬ್ಬ ಫಾರಿನರ್ ಸ್ಯಾಮ್ಸಂಗ್ ಅಂತ ತಗೊಳ್ಳಿ. ಸ್ಯಾಮ್ಸಂಗ್ ವಾಟ್ ಎವರ್ ದ ನೇಮ್, ಇವನು ಇಲ್ಲೊಂದು ಕಂಪನಿ ಸ್ಥಾಪನೆ ಮಾಡಿದ್ದಾನೆ ಭಾರತದಲ್ಲಿ. ಆ ಕಂಪನಿ ಭಾರತದೊಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ, ಸ್ಲಿಪ್ಪರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ. ಸ್ಯಾಮ್ಸಂಗ್ ಸ್ಥಾಪನೆ ಮಾಡುವ, ಸ್ಯಾಮ್ಸಂಗ್ ಅಮೆರಿಕಾದವನು, ಅವನು ಯಾವುದೋ ಒಂದು ಕಂಪನಿನ ಸ್ಥಾಪನೆ ಮಾಡಿದ್ದಾನೆ ಇಲ್ಲಿ, ಸೋನ್ಚೋ ಕಂಪನಿ. ಅದು ಸ್ಲಿಪ್ಪರ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸ್ಯಾಮ್ಸಂಗ್ ವಿದೇಶಿಯ, ಭಾರತೀಯ ಅಲ್ಲ. ಸ್ಯಾಮ್ಸಂಗ್ ವಿದೇಶಿಯ, ಬಟ್ ಭಾರತದೊಳಗಡೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ, ಭಾರತದ ಒಳಗಡೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಇದು ಜಿ ಡಿ ಪಿ ಬರುತ್ತಾ ಜಿ ಎನ್ ಪಿ ಬರುತ್ತಾ? ಯು ಆರ್ ರೈಟ್, ಇಟ್ ಕಮ್ಸ್ ಅಂಡರ್ ಜಿ ಡಿ ಪಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಗೆ ಬರುತ್ತೆ. ಯಾಕೆ? ಅದು ನ್ಯಾಷನಲ್ ದೇಶೀಯ ಉತ್ಪನ್ನ ಮಾಡಿರಲಿ ಅಥವಾ ವಿದೇಶೀಯ ಉತ್ಪನ್ನ ಮಾಡಿರಲಿ, ನಮ್ಮ ದೇಶದವನಾದ್ರೂ ಆಗಿರಲಿ ಅಥವಾ ಫಾರಿನರ್ ಆದ್ರೂ ಆಗಿರಲಿ, ಯಾರಾದ್ರೂ ಆಗಿರಲಿ, ದೇಶದ ಒಳಗಡೆ ಉತ್ಪಾದನೆ ಮಾಡಿದ್ರೆ ಜಿ ಡಿ ಪಿ ಬರುತ್ತೆ. ದೇಶದ ಹೊರಗಡೆಯಿಂದ ಬಂದ್ರೆ ಅದು ಜಿ ಎನ್ ಪಿ ಬರುತ್ತೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದವರು, ನಮ್ಮ ದೇಶದ ಯಾವುದೋ ವ್ಯಕ್ತಿ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಬೇರೆ ದೇಶದಲ್ಲಿ ಏನೋ ಪ್ರೊಡಕ್ಷನ್ ಮಾಡ್ತಾ ಇದ್ದಾನೆ, ದುಡ್ಡನ್ನ ಅರ್ನ್ ಮಾಡ್ತಾ ಇದ್ದಾನೆ, ಮನಿ. ಅದನ್ನ ಅರ್ನ್ ಮಾಡಿ ವಾಪಸ್ ಅವನು ನಮ್ಮ ದೇಶಕ್ಕೆ ಆದಾಯನ ಕಳಿಸ್ತಾನಲ್ಲ, ಅದು ಜಿ ಎನ್ ಪಿ ಆಡ್ ಆಗುತ್ತೆ, ಜಿ ಡಿ ಪಿ ಪಾಯಿಂಟ್. ಹಾಗಾದ್ರೆ ಪ್ರಶ್ನೆ ಕೇಳಬಹುದು, ಸರ್ ಸ್ಯಾಮ್ಸಂಗ್ ಅಮೆರಿಕಾದವನು ಅಂತ ಹೇಳಿದ್ರಿ. ಸ್ಯಾಮ್ಸಂಗ್ ಅಮೆರಿಕಾದವನು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾನೆ, ಹಾಗಾದ್ರೆ ನಮ್ಮ ದೇಶದಲ್ಲಿ ಅವ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಎಲ್ಲಿಗೆ ಸೇರುತ್ತೆ? ಜಿ ಡಿ ಪಿ ಸೇರುತ್ತೆ. ಹಾಗಾದ್ರೆ ಯು ಎಸ್ ಎ ಎಲ್ಲಿಗೆ ಸೇರುತ್ತೆ ಸರ್? ಯು ಎಸ್ ಎ ಜಿ ಎನ್ ಪಿ ಸೇರುತ್ತೆ. ಸ್ಯಾಮ್ಸಂಗ್ ಉತ್ಪಾದನೆ ಮಾಡಿದ್ದು, ಸ್ಯಾಮ್ಸಂಗ್ ಸಂಪಾದನೆ ಮಾಡಿದಂತಹ ಆ ಒಂದು ಪ್ರೊಡಕ್ಷನ್ ಮಾಡಿದಂತಹ ವಸ್ತುವಿನ ವ್ಯಾಲ್ಯೂ ಇದೆಯಲ್ಲ, ಅದು ಭಾರತದ ಜಿ ಡಿ ಪಿ ಸೇರಿದ್ರೆ ಅವನು ಇಲ್ಲಿಂದ ಏನು ಇನ್ಕಮ್ ಅರ್ನ್ ಮಾಡ್ಕೊಂಡು ಯು ಎಸ್ ಎ ಕಳಿಸ್ತಾನೋ ಅದು ಯು ಎಸ್ ಎ ಜಿ ಎನ್ ಪಿ ಸೇರುತ್ತೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಸೇರುತ್ತೆ ಅಮೆರಿಕಾಗೆ. ಪಾಯಿಂಟ್ ರೈಟ್. ಸೊ ಇದನ್ನು ನಾವು ಡೊಮೆಸ್ಟಿಕಲಿ ಅಂತ ಕರಿತೀವಿ, ಅಂದ್ರೆ ಪ್ರೊಡ್ಯೂಸಿಂಗ್ ಅ ಕಮಾಡಿಟಿ ವಿತ್ ಇನ್ ದ ಟೆರಿಟೋರಿಯಲ್ ಬೌಂಡ್ರಿ ಆಫ್ ಎ ಕಂಟ್ರಿ. ಒಂದು ದೇಶದ ಟೆರಿಟೋರಿಯಲ್ ಬೌಂಡ್ರಿ ಒಳಗಡೆ ಉತ್ಪಾದನೆ ಮಾಡುವಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯ. ಸೊ ಏನು ಜಿ ಡಿ ಪಿ ಅಂತ ಹೇಳಿದ್ರೆ ಮಾರುಕಟ್ಟೆ ವಲಯಗಳಲ್ಲಿ, ಅಂದ್ರೆ ಮಾರುಕಟ್ಟೆ ಬೆಲೆಗಳಲ್ಲಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದ ನ್ಯೂ ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಡೊಮೆಸ್ಟಿಕಲಿ ಇನ್ ಅ ಸಿಂಗಲ್ ಇಯರ್. ಇಷ್ಟು ಪೂರ್ತಿ ಡೆಫಿನೇಷನ್ ಅನ್ನು, ಅದರ ಪೂರ್ತಿ ತಾತ್ಪರ್ಯವನ್ನು ನೋಡೋದು. ಕರೆಕ್ಟ್. ಇದರಲ್ಲಿ ಜಿ ಡಿ ಪಿ ಅಟ್ ಕರೆಂಟ್ ಪ್ರೈಸಸ್, ಜಿ ಡಿ ಪಿ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಅಂತ ಹೇಳಿ ಎರಡು ಕಾನ್ಸೆಪ್ಟ್ಗಳಿದಾವೆ. ಜಿ ಡಿ ಪಿ ಅಟ್ ಕರೆಂಟ್ ಪ್ರೈಸಸ್, ಜಿ ಡಿ ಪಿ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಅಂತ ಹೇಳಿ ಎರಡು ಕ್ಲಾಸಿಫಿಕೇಶನ್ಸ್ ಇದಾವೆ. ಆ ಎರಡು ಕ್ಲಾಸಿಫಿಕೇಶನ್ಸ್ ಅನ್ನ ನೋಡೋಣ. ಜಿ ಡಿ ಪಿ ಕನ್ಸಿಡರೇಷನ್ ಅಂದ್ರೆ ಏನು ಅಂತ ನೋಡಿದ್ದಾಯ್ತು, ಜಿ ಡಿ ಪಿ ಅಂದ್ರೆ ಏನು ಅಂತ ನೋಡಿದ್ದಾಯ್ತು. ಈಗ ಜಿ ಡಿ ಪಿ ನಲ್ಲಿ ಜಿ ಡಿ ಪಿ ಅಟ್ factor cost,
GDP at factor cost ಅಂದ್ರೆ ಏನು? And GDP at market prices ಅಂದ್ರೆ ಏನು? No. GDP at factor cost ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನು ಅಂತ ಗೊತ್ತಾಗಬೇಕು. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ, ಅಂದ್ರೆ ಉತ್ಪಾದನಾಂಗಗಳು. ವಾಟ್ ಆರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಉತ್ಪಾದನಾಂಗಗಳು ಅಂದ್ರೆ ಯಾವ್ದು? ಉತ್ಪಾದನಾಂಗಗಳು ಹೇಳಿ, ಯಾವ್ದು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರೆನ್ಯೂರ್ ಅಥವಾ ಆರ್ಗನೈಸೇಷನ್. ಲ್ಯಾಂಡ್ ಗೆ ಏನ್ ಸಿಗುತ್ತೆ? ಲ್ಯಾಂಡ್ ವಿಲ್ ಗೆಟ್ ರೆಂಟ್, ಅಂದ್ರೆ ಭೂಮಿಗೆ ಏನ್ ಸಿಗುತ್ತೆ? ಗೇಣಿ ಸಿಗುತ್ತೆ. ಲ್ಯಾಂಡ್ ವಿಲ್ ಗೆಟ್ ರೆಂಟ್. ಲೇಬರ್ ವಿಲ್ ಗೆಟ್ ವೇಜಸ್. ಕೂಲಿಗೆ ಏನ್ ಲೇಬರ್ಗೆ ಏನ್ ಸಿಗುತ್ತೆ? ಕೂಲಿ ಸಿಗುತ್ತೆ. ಕ್ಯಾಪಿಟಲ್ಗೆ ಏನ್ ಸಿಗುತ್ತೆ? ಇಂಟ್ರೆಸ್ಟ್, ಬಡ್ಡಿ ಸಿಗುತ್ತೆ. ಎಂಟರ್ಪ್ರೆನರ್ಗೆ ಏನ್ ಸಿಗುತ್ತೆ? ಲಾಭ, ಪ್ರಾಫಿಟ್ಸ್. ಯೋಚನೆ ಮಾಡಿ, ಇದನ್ನ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಯಾವುದಾದರೂ ಒಂದು ವಸ್ತುವನ್ನ ಉತ್ಪಾದನೆ ಮಾಡುವಾಗ ಆ ಉತ್ಪಾದನಾಂಗಗಳೇ ಇವು. ಇವಿಲ್ಲದೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಲೇಬರ್ ಬೇಕು, ಲ್ಯಾಂಡ್ ಬೇಕು, ಕ್ಯಾಪಿಟಲ್ ಬೇಕು, ಅದನ್ನ ನಡೆಸುವಂತಹ ಒಬ್ಬ ಅಧಿಕಾರಿ ಬೇಕು, ಅದಕ್ಕೆ ಎಂಟರ್ಪ್ರೆನರ್ ಬೇಕು, ಅಥವಾ ಆರ್ಗನೈಸೇಷನ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರೆನರ್ ಎಲ್ಲದಕ್ಕೂ ಸೇರಿ ಟೋಟಲ್ ಈಚ್ ಒನ್ ಆಫ್ ದಮ್ 1000 ರೂಪೀಸ್ ಖರ್ಚಾಗಿದೆ ಅಂತ ತಗೊಳ್ಳಿ. 1000 ಟೋಟಲ್ ಎಷ್ಟಾಯ್ತು? 4000. ಟೋಟಲ್ ಎಷ್ಟು ಬಂದಿದೆ? 4000 ರೂಪೀಸ್. ಯಾಕೆಂದ್ರೆ ಲ್ಯಾಂಡ್ಗೆ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಯಾವುದೋ ಎ ಪ್ರಾಡಕ್ಟ್ ಅಂತ ತಗೊಳ್ಳಿ, ಪ್ರಾಡಕ್ಟ್ ಏನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಲ್ಯಾಂಡ್ಗೆ 1000 ರೂಪೀಸ್ ಖರ್ಚಾಗ್ತಿದೆ, ಲೇಬರ್ಗೆ 1000 ರೂಪೀಸ್ ಖರ್ಚಾಗ್ತಿದೆ, ಕ್ಯಾಪಿಟಲ್ಗೆ 1000 ರೂಪೀಸ್ ಖರ್ಚಾಗ್ತಿದೆ, ಎಂಟರ್ಪ್ರೆನರ್ ಆರ್ಗನೈಸೇಷನ್ ತನ್ನ ಪ್ರಾಫಿಟ್ ಅನ್ನು 1000 ರೂಪೀಸ್ ಇಟ್ಕೊಂಡಿದ್ದಾನೆ. ಅದರ ಮಾರ್ಕೆಟ್, ಅದರ ಟೋಟಲ್ ಎಷ್ಟು ವ್ಯಾಲ್ಯೂ ಆಗಿದೆ? ಈಗ 4000 ರೂಪೀಸ್ ಆಗಿದೆ. ಆ 4000 ರೂಪೀಸ್ ಇದೆಯಲ್ಲ, ಅದನ್ನ GDP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಯಾವುದೋ ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಅದರಲ್ಲಿ ಲ್ಯಾಂಡ್ಗೆ ಎಷ್ಟು ಖರ್ಚಾಗಿದೆ, ಲೇಬರ್ಗೆ ಎಷ್ಟು ಖರ್ಚಾಗಿದೆ, ಕ್ಯಾಪಿಟಲ್ಗೆ ಎಷ್ಟು ಖರ್ಚಾಗಿದೆ, ಎಂಟರ್ಪ್ರೆನರ್ ಎಷ್ಟು ಇಟ್ಕೊಂಡಿದ್ದಾನೆ, ಅದನ್ನ ಟೋಟಲ್ ಮಾಡ್ತೀವಲ್ಲ, ಸಮ್ ಮಾಡ್ತೀವಲ್ಲ, ಅದೇ GDP ಅಟ್ ಫ್ಯಾಕ್ಟರ್ ಕಾಸ್ಟ್. GDP ಅಟ್ ಫ್ಯಾಕ್ಟರ್ ಕಾಸ್ಟ್ ಎಷ್ಟಿದೆ? 4000 ರೂಪೀಸ್ ಇದೆ. ಈಗ GDP ಅಟ್ ಮಾರ್ಕೆಟ್ ಪ್ರೈಸಸ್ ನೋಡೋಣ. GDP ಅಟ್ ಮಾರ್ಕೆಟ್ ಪ್ರೈಸಸ್ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? GDP ಅಟ್ ಮಾರ್ಕೆಟ್ ಪ್ರೈಸಸ್ ಇಸ್ ಈಕ್ವಲ್ ಟು GDP at factor cost plus government taxes minus subsidies ಅಂತ ಕರೀತೀವಿ. minus subsidies. GDP at factor cost plus government taxes minus subsidies. ನೀವು ಯೋಚನೆ ಮಾಡಿ, GDP at factor cost ಅಲ್ಲಿ ಟ್ಯಾಕ್ಸ್ ಇನ್ವಾಲ್ವ್ ಆಗಿದೆಯಾ? ಇನ್ನ ಟ್ಯಾಕ್ಸ್ ಇನ್ವಾಲ್ವ್ ಆಗಿಲ್ಲ, ಬರೀ ಫ್ಯಾಕ್ಟರ್ ಕಾಸ್ಟ್ ಅಷ್ಟೇ ಇದೆ. ಅದಕ್ಕೆ ಇದನ್ನ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಗೆ ಖರ್ಚು ಮಾಡಿರುವಂತಹ ದುಡ್ಡು, ಲ್ಯಾಂಡ್ ಗೆ ಖರ್ಚು ಮಾಡಿರೋದು, ಲೇಬರ್ ಗೆ ಖರ್ಚು ಮಾಡಿರೋದು, ಕ್ಯಾಪಿಟಲ್ ಗೆ ಖರ್ಚು ಮಾಡಿರುವುದು, ಆರ್ಗನೈಸೇಷನ್ ಗೆ ಖರ್ಚು ಮಾಡಿರೋದು. ಯೋಚನೆ ಮಾಡಿ, GDP at factor cost ಎಷ್ಟು? 4000. ವ್ಯಾಲ್ಯೂ ಮಾಡೋಣ. GDP at factor cost 4000. ಈ ಕಡೆ ನಮಗೆ ಬೇರೆ ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳಿ. GDP at factor 4000 and government taxes around 1500 rupees, subsidies around 500 rupees. ಈಗ ಮತ್ತೆ ಪ್ಲಸ್ ಮಾಡಿ, ಗವರ್ನಮೆಂಟ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ? 1500 ರೂಪೀಸ್ ಕೊಟ್ಟಿದ್ದಾರೆ. 1500 ರೂಪೀಸ್ ಮೈನಸ್ ಸಬ್ಸಿಡೀಸ್ ಎಷ್ಟಿದೆ? ಅರೌಂಡ್ 500 ರೂಪೀಸ್ ಇದೆ. ಸೊ 4000 ಪ್ಲಸ್ 1500 ಮೈನಸ್ 500. ಸೊ ಎಷ್ಟಾಯ್ತು ಅಲ್ಲಿಗೆ? 4000 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 500 ರೂಪೀಸ್ ತೆಗಿತೀರಿ ನೀವು, ತೆಗೆದ್ರೆ ಎಷ್ಟಾಯ್ತು? 1000 ರೂಪೀಸ್ ಆಯ್ತು. ಅಲ್ಲಿಗೆ 4000 ಪ್ಲಸ್ 1000 ರೂಪೀಸ್ ಎಷ್ಟಾಯ್ತು? ಇಸ್ ಈಕ್ವಲ್ ಟು 5000 ರೂಪೀಸ್ ಆಯ್ತು. ಈ 5000 ರೂಪೀಸ್ ಅಮೌಂಟ್ ಇದೆಲ್ಲ ಇದನ್ನೇ ಅಂತ ಕರಿತೀವಿ GDP at ಮಾರ್ಕೆಟ್ ಪ್ರೈಸಸ್. ಅಂದ್ರೆ ಒಂದು ವಸ್ತು ನಮಗೆ ಮಾರ್ಕೆಟ್ ಅಲ್ಲಿ
ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಈ ಬೆಲೆಗೆ ಸಿಗುತ್ತೆ. ಯಾವ ಬೆಲೆ ಸಿಗುತ್ತೆ? 5,000 ರೂಪಾಯಿ ಸಿಗುತ್ತೆ. ಅಂದ್ರೆ ಅರ್ಥ ಏನು? ನಾವು ಕೊಳ್ಳುವಂತ ಮಾರ್ಕೆಟ್ ಅಲ್ಲಿ ಕೊಳ್ಳುವಂತ ವಸ್ತು ಟ್ಯಾಕ್ಸಸ್ ಬಿದ್ದಿರುತ್ತೆ, ಫ್ಯಾಕ್ಟರ್ ಕಾಸ್ಟ್ ಬಿದ್ದಿರುತ್ತೆ, ಸಬ್ಸಿಡಿ ಮೈನಸ್ ಆಗಿರುತ್ತೆ. ಈ ಪ್ರಶ್ನೆ ಕೇಳಬಹುದು, ಸರ್ ಸಬ್ಸಿಡಿ ಯಾಕೆ ಕೊಡ್ತಾರೆ ಸರ್? ನಾನು ಸಬ್ಸಿಡಿ ಕೊಡುವಂತಹ ಕಮಾಡಿಟಿಗಳಿಗೆ ಬರುತ್ತಿದ್ದು, ಕೆಲವೊಂದು ಕಮಾಡಿಟಿಗೆ ಸಬ್ಸಿಡಿ ಝೀರೋ ಬರೆದ್ರೆ ಮುಗಿದೋಯ್ತು, ಸಬ್ಸಿಡೀಸ್ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವುದೊಂದು ಸ್ಥಾಪನೆ ಮಾಡಿದ್ರಿ ಕಂಪನಿ, ಯಾವುದೋ ಗಾರ್ಮೆಂಟ್ಸ್, ಸಾವಿರಾರು ಜನ ಕೆಲಸ ಕೊಟ್ಟಿದ್ದೀರಿ ನೀವು ಅಲ್ವಾ? ನೀವು ಹೊಲಿತಕ್ಕಂಥದ್ದು ಫ್ಯಾಕ್ಟರಿ ನೌಕರರು, ಡೈಲಿ ವೇಜರ್ಸು, ಅಗ್ರಿಕಲ್ಚರ್ ಲೇಬರರ್ಸು ಹಾಕುವಂತಹ ಬಹಳ ಕಡಿಮೆ ಬೆಲೆಯ ಉತ್ತಮ ಗುಣಮಟ್ಟದ ಕ್ಲಾತ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಇದು ಗೌರ್ಮೆಂಟ್ ಗಮನಕ್ಕೆ ಬರುತ್ತೆ. ಗೌರ್ಮೆಂಟ್ ಏನ್ ಮಾಡುತ್ತೆ? ಈ ರೀತಿ ಎಷ್ಟೊಂದು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ, ಜೊತೆಗೆ ಬಹಳ ಕಡಿಮೆ ದುಡ್ಡಲ್ಲಿ ಉಪಯೋಗ ಮಾಡುವಂತ ಬಟ್ಟೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ನಿಮಗೆ 500 ರೂಪೀಸ್ ಸಬ್ಸಿಡಿ ಕೊಡ್ತೀವಿ ಅಂತ ಕಂಪನಿ ಕೊಡ್ಬೋದು, ಗೌರ್ಮೆಂಟ್ ಕೊಡ್ಬೋದು ಅವ್ರಿಗೆ ಸಬ್ಸಿಡಿ. ಟ್ಯಾಕ್ಸಸ್ ಇಸ್ ಡಿಫರೆಂಟ್. ನೀವು ಟ್ಯಾಕ್ಸ್ ಕಟ್ಟಬೇಡಿ ಅಂತ ಹೇಳಕ್ಕಾಗಲ್ಲ. ವರ್ಷಕ್ಕೊಂದ್ಸರಿ ಟ್ಯಾಕ್ಸಸ್ ಇಂಪೋಸಿಷನ್ ಮಾಡೋದ್ಮೇಲೆ ಡನ್, ಅವ್ರಿಗೆ ಸಬ್ಸಿಡಿ ಕೊಡ್ಬೋದು. ಈ ರೀತಿ ನೀವು ಮ್ಯಾನುಫ್ಯಾಕ್ಚರ್ ಮಾಡೋ ನಿಮ್ಗೆ ಸಬ್ಸಿಡಿ. ಅಲ್ಲಿಗೆ ಅವ್ರಿಗೆ ಏನು ಎನ್ಕರೇಜ್ ಆಗುತ್ತೆ? ಜಾಸ್ತಿ ಎಂಪ್ಲಾಯ್ಸ್ ಅನ್ನ ತಗೋತಾರೆ, ಎಷ್ಟೊಂದು ಜನಕ್ಕೆ ಜಾಬ್ ಕ್ರಿಯೇಟ್ ಮಾಡೋದಂಗಾಯ್ತು, ಜಾಸ್ತಿ ಬಟ್ಟೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಲೋ ಕಾಸ್ಟ್ ಕ್ಲಾತ್ಸ್ಗಳನ್ನ ಎಷ್ಟೊಂದು ಜನ ಯೂಸ್ ಮಾಡೋದರ ಆಗುತ್ತೆ. ಹಳ್ಳಿಗಳಲ್ಲಿ ಬಡವರು ಏನೋ ರಿಕ್ವೈರ್ಮೆಂಟ್ ಇರ್ತಕ್ಕಂಥವ್ರು ಅವರೆಲ್ಲ ಯೂಸ್ ಮಾಡ್ಬೋದು ಕ್ಲಾತ್ಸ್, ಕರೆಕ್ಟ್ ಅಲ್ವಾ? ಸೊ ಹೀಗೆ ಎಕಾನಮಿ ವರ್ಕ್ ಆಗುತ್ತೆ. ಅದಕ್ಕೆ ಸಬ್ಸಿಡೀಸ್ ಬರ್ತಿದ್ದೀವಿ. ಲೆದರ್ ಕಂಪನಿಗಳಿಗೆ ಹಂಗೆ ಸಬ್ಸಿಡಿ ಸಿಗುತ್ತೆ, ಕೆಲವೊಂದು ಕಮಾಡಿಟಿ ಸಬ್ಸಿಡಿ ಸಿಗುತ್ತೆ. ನೀವು ಅವಾಯ್ಸ್ ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡೋ ಸಬ್ಸಿಡಿ ಸಿಗುತ್ತೆ ನಿಮಗೆ, ಕರೆಕ್ಟ್ ಅಲ್ವಾ? ಬಿಕಾಸ್ ದಟ್ ಈಸ್ ಯೂಸ್ಡ್ ರೆಗ್ಯುಲರ್ಲಿ ಇನ್ ವಿಲೇಜಸ್, ಲೋ ಕಾಸ್ಟ್ ಪೇಪರ್ಸ್, ರೈಟ್? ಅಗ್ರಿಕಲ್ಚರ್ ಕಮಾಡಿಟೀಸ್ ಮಾಡೋ ಸಬ್ಸಿಡಿ ಸಿಗುತ್ತೆ ನಿಮಗೆ, ಯೋಚನೆ ಮಾಡಿ. ಸೊ ಹಾಗೆ GDP ಅಟ್ ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಗವರ್ನಮೆಂಟ್ ಟ್ಯಾಕ್ಸಸ್ ಮೈನಸ್ ಸಬ್ಸಿಡೀಸ್ ಮಾಡಿದ್ರೆ ನಮಗೆ GDP ಅಟ್ ಮಾರ್ಕೆಟ್ ಪ್ರೈಸಸ್ ಎಷ್ಟಿತ್ತು? 5,000 ರೂಪಾಯಿ ಸಿಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಏನೋ ಪ್ರಶ್ನೆ ಅಂದ್ರೆ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, GDP ಅಟ್ ಫ್ಯಾಕ್ಟರ್ ಕಾಸ್ಟ್ ಆಲ್ಸೋ ಇನ್ಕ್ಲೂಡ್ಸ್ ಗವರ್ನಮೆಂಟ್ ಟ್ಯಾಕ್ಸಸ್, yes or no? GDP at factor cost also includes government taxes. It is absolutely no. ಯಾಕೆ ನೋ? GDP at factor cost ಅಲ್ಲಿ ಟ್ಯಾಕ್ಸಸ್ ಇನ್ವಾಲ್ವ್ ಆಗಿದೆಯಾ? ಇಲ್ಲ. ಈ 4,000 ರೂಪಾಯಿ ಟ್ಯಾಕ್ಸಸ್ ಇನ್ವಾಲ್ವ್ ಆಗಿಲ್ಲ. ಅದೇ ಪ್ರಶ್ನೆನ GDP at market prices includes government taxes? Yes. ಮಾರ್ಕೆಟ್ ಪ್ರೈಸಸ್ ಹೇಳುತ್ತೆ ನಮಗೆ. ಮಾರ್ಕೆಟ್ ಪ್ರೈಸಸ್ ಅಂದ್ರೆ ಏನು? ಟ್ಯಾಕ್ಸಸ್ ಅನ್ನು ಸೇರಿದೆ. ನೀವು ಫೈನಲ್ ಆಗಿ ಕೊಂಡ್ಕೊಳ್ಳುವಂತ ಪ್ರಾಡಕ್ಟ್ ಅದು ಈ ಬೆಲೆಗೆ ನಿಮಗೆ ಸಿಗಲ್ಲ, ಈ ಬೆಲೆಗೆ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇನ್ನೊಂದು ಪ್ರಶ್ನೆ ಬಂತು, GDP at ಫ್ಯಾಕ್ಟರ್ ಕಾಸ್ಟ್ ಎಕ್ಸ್ಕ್ಲೂಡ್ ಸಬ್ಸಿಡೀಸ್? ಇಲ್ಲಿ ಸಬ್ಸಿಡೀಸ್ ಬರೋದಿಲ್ಲ. GDP at ಮಾರ್ಕೆಟ್ ಪ್ರೈಸಸ್ ಎಕ್ಸ್ಕ್ಲೂಡ್ ಸಬ್ಸಿಡೀಸ್? ಎಸ್, ಎಕ್ಸ್ಕ್ಲೂಡ್ ಸಬ್ಸಿಡೀಸ್. ಸಬ್ಸಿಡೀಸ್ ಯಾಕೆ ತೆಗಿಬೇಕು? ಅದು ಬೆನಿಫಿಟ್, ವೇ ಆಫ್ ಕೊಡ್ತಾ ಇರೋದಲ್ವಾ, ಯೋಚನೆ ಮಾಡಿ. ಸೊ ಹಾಗೆ ಬೇರೆ ಬೇರೆ ಸಂದರ್ಭಗಳಿದೆ ಸ್ನೇಹಿತರೆ ಸಬ್ಸಿಡೀಸ್ ಕೊಡೋದಕ್ಕೆ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಯಾಕೆ ಸರ್ ಬೇರೆ ಬೇರೆ ಸಬ್ಸಿಡಿ ಯಾಕೆ ಕೊಡಬೇಕು? ಇಲ್ಲೆಲ್ಲ ಲೇಬರ್ ಆರ್ಗನೈಸೇಷನ್ಸ್ ಎಲ್ಲ ಸ್ಟ್ರೈಕ್ ಮಾಡಿದ್ರು, ಸಂಬಳ ಜಾಸ್ತಿ ಮಾಡಬೇಕಾಯ್ತು. ಇಲ್ಲೆಲ್ಲ ಕ್ಯಾಪಿಟಲ್ ಎಲ್ಲ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಆಯ್ತು, ಲ್ಯಾಂಡ್ಗೆಲ್ಲ ರೆಂಟ್ ಜಾಸ್ತಿ ಆಯ್ತು. ಯಾವ್ದು ಇಂಪಾರ್ಟೆಂಟ್ ಕಮಾಡಿಟಿ ಅವ್ನು ಕೊಡ್ತಾ ಇರೋದು ಎಲ್ಲದರದ್ದು ಸೇರಿ 500 ರೂಪಾಯಿ ಜಾಸ್ತಿ ಆಗೋಯ್ತು. ಫ್ಯಾಕ್ಟರ್ ಕಾಸ್ಟ್ 4,500 ರೂಪೀಸ್ ಆಗೋಯ್ತು. 3,500 ರೂಪೀಸ್ ಇರಬೇಕಿತ್ತು, 4,000 ರೂಪೀಸ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಗವರ್ಮೆಂಟ್ಗೆ ಏನು ಅನ್ನಿಸ್ತು? ಇದು 3,500 ರೂಪೀಸ್ ಇರಬೇಕಿತ್ತು, 4,000 ರೂಪೀಸ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇದು ನಾರ್ಮಲ್ ಕಾಮನ್ ಪೀಪಲ್ ಯೂಸ್ ಮಾಡುವಂತ ವಸ್ತು, ಅದಕ್ಕೆ ಇದರ ಬೆಲೆನ ಕಡಿಮೆ ಮಾಡಬೇಕು. ಕಡಿಮೆ ಮಾಡಲಿಲ್ಲ ಅಂದ್ರೆ 5,500 ರೂಪಾಯಿ ಆಗುತ್ತೆ ಇದು ಕಮಾಡಿಟಿ. ಗವರ್ಮೆಂಟ್ ಸಬ್ಸಿಡಿ ಕೊಟ್ಟರೆ 5,000 ರೂಪಾಯಿ ಆಗುತ್ತೆ. 500 ರೂಪೀಸ್ ಆಫ್ ಸಬ್ಸಿಡಿ ಕೊಡೋದ್ರಿಂದ ಒಬ್ಬ ವ್ಯಕ್ತಿಗೆ, ಕಾಮನ್ ಆಗಿ ಯೂಸ್ ಮಾಡುವಂತ ವ್ಯಕ್ತಿಗೆ 500 ರೂಪಾಯಿ ಕಡಿಮೆ ಮಾಡೋದಂಗೆ ಆಯ್ತು. ಸೊ ಹೀಗೆ ಗವರ್ಮೆಂಟ್ ಥಿಂಕ್ ಮಾಡ್ತಾರೆ, ರೈಟ್? ಸೊ ಇದನ್ನ GDP at ಮಾರ್ಕೆಟ್ ಪ್ರೈಸಸ್ ಅಂತ ಕರೆದ್ವಿ ನಾವು. ಪಾಯಿಂಟ್. ಸೊ GDP at factor cost and GDP at market prices, which includes GDP at factor cost plus government taxes minus subsidies, right? So ಇದು ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ಇಂಟರಾಕ್ಟಿವ್ ಸೆಷನ್ಸ್ ಇರಲ್ಲ. ನೀವು ಇಲ್ಲಿ ಸ್ಟೂಡೆಂಟ್ಸ್ ಕೂತು ಪ್ರಶ್ನೆಗಳು ಕೇಳೋಕ್ಕಾಗೋದಿಲ್ಲ, ರೈಟ್? ಆ ಥರ ಡಿಫಿಕಲ್ಟೀಸ್ ಇರುತ್ತೆ. ನೀವು ಈ ಕ್ಲಾಸಸ್ ಆದಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಇನ್ಫಾರ್ಮ್ ಮಾಡಿ. ವಿ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಓಕೆ, ಸೊ ಇದಿಷ್ಟು overall picture about factors of production, GDP at factor cost and GDP at market prices. Okay, so next segment ಗೆ ಹೋಗೋಣ. ಈ ಸೆಗ್ಮೆಂಟ್ ಅಲ್ಲಿ ಸ್ನೇಹಿತರೆ GDP at factor cost ನೋಡಿದ್ವಿ, GDP at market prices ಅನ್ನು ನೋಡಿದ್ವಿ. ಅದೇ ರೀತಿ ಇನ್ನೊಂದೆರಡು ಕಾನ್ಸೆಪ್ಟ್ ಬರುತ್ತೆ ನಿಮಗೆ, GDP at current prices and GDP at
ಕಾನ್ಸ್ಟೆಂಟ್ ಪ್ರೈಸಸ್ ಅಂದ್ರೆ ಪ್ರಸ್ತುತ ಬೆಲೆಗಳಲ್ಲಿ, ನಿರ್ದಿಷ್ಟ ಬೆಲೆಗಳಲ್ಲಿ, ಸ್ಥಿರ ಬೆಲೆಗಳಲ್ಲಿ. ಓಕೆ, ಒಟ್ಟು ದೇಶೀಯ ಉತ್ಪನ್ನ ಪ್ರಸ್ತುತ ಬೆಲೆಗಳಲ್ಲಿ, ಒಟ್ಟು ದೇಶೀಯ ಉತ್ಪನ್ನ ಸ್ಥಿರ ಬೆಲೆಗಳಲ್ಲಿ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಪ್ರೈಸಸ್ ಅಥವಾ ಕರೆಂಟ್ ಪ್ರೈಸಸ್ ಅಂಡ್ ಕರೆಂಟ್ ಪ್ರೈಸಸ್ ಅಂತ ಕರಿತೀವಿ. ಜಿಡಿಪಿ ಕರೆಂಟ್ ಪ್ರೈಸಸ್ ಅಂದ್ರೆ ಏನು ಗೊತ್ತಾ? ಜಿಡಿಪಿ 2020ರ ಜಿಡಿಪಿಯನ್ನ 2019ರ ಬೆಲೆಗಳಲ್ಲಿ ಅಥವಾ ಪ್ರೈಸಸ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದನ್ನ ಜಿಡಿಪಿ ಅಟ್ ಕರೆಂಟ್ ಪ್ರೈಸಸ್ ಅಂತ ಕರೆದ್ಬಿಟ್ಟೆ. ಅದೇ 2020ರ ಜಿಡಿಪಿಯನ್ನ ಯಾವುದೋ ಒಂದು ಮೂಲ ವರ್ಷಕ್ಕೆ ಅಥವಾ ಬೇಸ್ ಇಯರ್ ಪ್ರೈಸ್ಗೆ, ಭಾರತದಲ್ಲಿ ಗವರ್ಮೆಂಟ್ ಅನೌನ್ಸ್ ಮಾಡಿರುವಂತಹ ಬೇಸ್ ಇಯರ್ ಯಾವುದು? 2011 and 12 ಮೂಲ ವರ್ಷ ಅಂತ ಕರಿತೀವಿ, ಅದನ್ನ ಬೇಸ್ ಇಯರ್ ಅಂತ ಕರಿತೀವಿ. 2011-12ರ ಬೇಸ್ ಇಯರ್ಗೆ 2020ರ ಜಿಡಿಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಜಿಡಿಪಿ 100 ರೂಪೀಸ್ ಇದೆ, ಎಲ್ಲಿ 2019ರ ಬೆಲೆಗಳಲ್ಲಿ 100 ರೂಪೀಸ್ ಇದೆ ಅಂತ ಅನ್ಕೊಳ್ಳಿ. ಅದೇ 100 ಕ್ವಾಂಟಿಟಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿರೋದು ಬೇಸ್ ಇಯರ್ ಅಂದ್ರೆ 2011-12ರ ಬೆಲೆಗಳನ್ನು ಕೌಂಟ್ ಮಾಡೋದಾದ್ರೆ, ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಬ್ರೆಡ್ ಏನು, ಬ್ರೆಡ್ ಫಾಸ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬಟರ್ 2 ಎಕ್ಸಾಂಪಲ್ ಹೇಳಿದೆ. ಕ್ವಾಂಟಿಟಿ ಪ್ರೊಡ್ಯೂಸ್ ಎಷ್ಟು ಹೇಳಿದೆ? 10 ಹೇಳಿದೆ. ಪ್ರೈಸ್ ಎಷ್ಟು ಹೇಳಿದೆ? 10 ಹೇಳಿದೆ, ರೈಟ್? ಇದಾದ್ಮೇಲೆ ಬಟರ್ ಎಷ್ಟು? 10 ಹೇಳಿದೆ. ಪ್ರೈಸ್ ಎಷ್ಟು ಹೇಳಿದೆ? 2 ರೂಪೀಸ್ ಹೇಳಿದೆ. ಕರೆಕ್ಟ್ ಅಲ್ವಾ? ಎಷ್ಟಾಗಿತ್ತು ಜಿಡಿಪಿ? 120 ಆಗಿತ್ತು. ಕರೆಕ್ಟ್ ಅಲ್ವಾ? ಇವಾಗ ಯೋಚನೆ ಮಾಡಿ, ಇಲ್ಲ ಇದರಲ್ಲಿ 120 ಕಡಿಮೆ ಮಾಡಬೇಕು ಅಂದ್ರೆ ನಾನೀಗ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ತೀನಿ, 8 ಮಾಡ್ತೀನಿ, 80 ಮಾಡ್ತೀನಿ, 25 100 ಆಯಿತು. 8 ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಅನ್ಕೊಳ್ಳಿ. ಇದು ಯಾವ ವರ್ಷಕ್ಕೆ? 2020ಕ್ಕೆ ಅಂತ ತಗೊಳ್ಳಿ. 8 ಬ್ರೆಡ್ ಮ್ಯಾನುಫ್ಯಾಕ್ಚರ್ ಆಗಿದೆ, ಒಂದೊಂದು ಬ್ರೆಡ್ಡಿನ ಬೆಲೆ 10 ರೂಪಾಯಿ, ಟೋಟಲ್ 80 ರೂಪಾಯಿ. ಬಟರ್ 10 ಮ್ಯಾನುಫ್ಯಾಕ್ಚರ್ ಆಗಿದೆ, ಒಂದು ಬಟರ್ನ ಬೆಲೆ 2 ರೂಪಾಯಿ, ಟೋಟಲ್ 20. ಎಷ್ಟಾಯ್ತು ಅಲ್ಲಿಗೆ? 100 ರೂಪಾಯಿ ಆಯ್ತು. 80 ಪ್ಲಸ್ 20 100 ರೂಪಾಯಿ ಆಯ್ತು. 100 ರೂಪಾಯಿ ಜಿಡಿಪಿ. ಯಾವ ಬೆಲೆಗಳಲ್ಲಿ ಈ ಪ್ರೈಸ್ ಇದೆಯಲ್ಲ, ಇದು ಯಾವ ಬೆಲೆಗಳಲ್ಲಿ? 2019 ಪ್ರೀವಿಯಸ್ ಇಯರ್ ನ ಬೆಲೆಗಳಲ್ಲಿ. ಹೀಗೆ ನಾನು ಕೌಂಟ್ ಮಾಡಿದ್ರೆ ನಮ್ಗೆ ಜಿಡಿಪಿ ಸಿಗುತ್ತಲ್ಲ 100. ಇದನ್ನೇನಂತ ಕರಿತೀನಿ? ಜಿಡಿಪಿ ಕರೆಂಟ್ ಪ್ರೈಸಸ್ ಅಂತ ಕರೆದೆ. ಜಿಡಿಪಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಬ್ರೆಡ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಯ್ತು, ಬಟರ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಯ್ತು ಅಂತ. ಬ್ರೆಡ್ ಕ್ವಾಂಟಿಟಿ ಎಷ್ಟು ಪ್ರೊಡ್ಯೂಸ್ ಮಾಡಿದೀವಿ? 8. ಬ್ರೆಡ್ ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡಿದೀವಿ? 8. ಒಂದೊಂದು ಬ್ರೆಡ್ಡಿನ ಬೆಲೆ ಎಷ್ಟು? 10 ರೂಪಾಯಿ. ಎಷ್ಟಾಯ್ತು ಟೋಟಲ್? 80 ಆಯ್ತು. ಇದ್ರದ್ದು ಎಷ್ಟಾಯ್ತು? ಬಟರ್ದು 20 ರೂಪಾಯಿ ಆಯ್ತು. ಟೋಟಲ್ ಎಷ್ಟಾಯ್ತು? 100 ಆಯ್ತು. ಯಾವ ಬೆಲೆಗಳು ಕಂಪೇರ್ ಮಾಡ್ತಾ ಇದ್ದೀನಿ? 2019 ಅಂದ್ರೆ ಪ್ರೀವಿಯಸ್ ಇಯರ್ ಬೆಲೆಗಳಲ್ಲಿ ಕಂಪೇರ್ ಮಾಡ್ತಾ ಇದ್ದೀನಿ 2020ರ ಜಿಡಿಪಿ ಅನ್ನು. ಅವಾಗ ನನಗೆ ಏನಾಯ್ತು? ಜಿಡಿಪಿ ಅಟ್ ಕರೆಂಟ್ ಪ್ರೈಸಸ್ ಸಿಕ್ಬಿಡ್ತು. ಜಿಡಿಪಿ ಅಟ್ ಕರೆಂಟ್ ಪ್ರೈಸಸ್ ಇಸ್ ಈಕ್ವಲ್ ಟು ಎಷ್ಟು? 100 ರೂಪೀಸ್. ಅದೇ ಜಿಡಿಪಿ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಬೇಕು ನನಗೆ, ಅಂದ್ರೆ ಕ್ವಾಂಟಿಟಿ ಅಷ್ಟೇ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಅನ್ಕೊಳ್ಳಿ. 8 ಮ್ಯಾನುಫ್ಯಾಕ್ಚರ್ ಆಗಿದೆ, 10 ಮ್ಯಾನುಫ್ಯಾಕ್ಚರ್ ಆಗಿದೆ ಕ್ವಾಂಟಿಟಿ. ಆದ್ರೆ ಪ್ರೈಸ್ ಮಾತ್ರ ಚೇಂಜ್ ಮಾಡ್ತೀನಿ. ಪ್ರೈಸ್ ಯಾವ್ದು ಬೇಕು ನನಗೆ? 2011-12ರಲ್ಲಿ ಬ್ರೆಡ್ಡಿನ ಬೆಲೆ ಎಷ್ಟಿತ್ತು, 2011-12ರಲ್ಲಿ ಬಟರ್ನ ಬೆಲೆ ಎಷ್ಟಿತ್ತು ಅದನ್ನ ಹಾಕೋಬೇಕು. ನಾನೇನ್ ಮಾಡ್ತೀನಿ? ಚೇಂಜ್ ಮಾಡ್ತೀನಿ. 10 ರೂಪಾಯಿ 2 ರೂಪಾಯಿ. 2011ರಲ್ಲಿ 5 ರೂಪಾಯಿ ಇತ್ತು, ಇದು 1 ರೂಪಾಯಿ ಇತ್ತು ಅಂತ ಹಾಕ್ತೀನಿ. ಎಷ್ಟಾಯ್ತು? 8 5 40 40. ಇದು 10 10 50. ಎಷ್ಟಾಯ್ತು? 50 ಆಯ್ತು. ಅಲ್ಲಿಗೆ ಜಿಡಿಪಿ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಎಷ್ಟಾಯ್ತು? 50 ರೂಪೀಸ್ ಆಯ್ತು. ಅಲ್ಲಿಗೆ ಜಿಡಿಪಿ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಇಸ್ ಈಕ್ವಲ್ ಟು 50 ರೂಪೀಸ್. ಜಿಡಿಪಿ ಅಟ್ ಕರೆಂಟ್ ಪ್ರೈಸ್ ಇಸ್ ಈಕ್ವಲ್ ಟು 100 ರೂಪೀಸ್. ಅಲ್ಲಿಗೆ ಎಷ್ಟು ಜಿಡಿಪಿ ಗ್ರೋತ್ ಆಗಿದೆ ಅಂತ ಗೊತ್ತಾಗುತ್ತೆ ನಮ್ಗೆ, ಎಷ್ಟು ಡೆವಲಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ಡೆವಲಪ್ ಆಗಿದೆ? 50 ರೂಪೀಸ್ ಅಷ್ಟು ಡೆವಲಪ್ಮೆಂಟ್ ಆಗಿದೆ. 50 ರೂಪೀಸ್ ಅಷ್ಟು ಬೆಲೆಗಳಲ್ಲಿ ವ್ಯತ್ಯಾಸ ಆಗಿದೆ. ಪಾಯಿಂಟ್ 50 ರೂಪೀಸ್ ಅಷ್ಟು ವ್ಯತ್ಯಾಸ ಆಗಿದೆ, ಇನ್ಕ್ರೀಸ್ ಆಗಿದೆ. ಥಿಂಕ್ ಅಬೌಟ್ ಇಟ್, ರೈಟ್? ಇದರಲ್ಲಿ ಬೇರೆ ಕ್ಲಾಸಿಫಿಕೇಶನ್ ಬರುತ್ತೆ, ಅದನ್ನ ಮುಂದೆ ಫ್ಯೂಚರ್ ಅಲ್ಲಿ ನೋಡ್ತೀವಿ. ಸೊ ಈಗ ಜಿಡಿಪಿ, ನಾವೇನ್ ಜಿಡಿಪಿ ನೋಡ್ತಾ ಇದೀವಿ, ಜಿಡಿಪಿ ನಲ್ಲಿ ಬೇರೆ ಕ್ಲಾಸಿಫಿಕೇಶನ್ ಬರುತ್ತೆ. ಅಂದ್ರೆ ಜಿಡಿಪಿ ಆದ್ಮೇಲೆ ವಿಲ್ ಡಿಸ್ಕಸ್ ಅಬೌಟ್ ಎನ್ಡಿಪಿ. ಎನ್ಡಿಪಿ ಜಿಡಿಪಿ ಆಯ್ತು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ವಿ ಹ್ಯಾವ್ ಕಂಪ್ಲೀಟೆಡ್. ನೆಕ್ಸ್ಟ್ ಬಂದು ಎನ್ಡಿಪಿ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತೀವಿ. ಎನ್ಡಿಪಿ ಅಂದ್ರೆ ಇದು ಬಹಳ ಸಿಂಪಲ್. ಎನ್ಡಿಪಿ ಫಾರ್ಮುಲಾ ಬರ್ಕೊಳ್ಳೋಣ. ಎನ್ಡಿಪಿ ಇಸ್ ಈಕ್ವಲ್ ಟು ಜಿಡಿಪಿ ಮೈನಸ್ depreciation minus depreciation
ಡೆಪ್ರಿಸಿಯೇಷನ್ ಅನ್ನ ಕ್ಯಾಪಿಟಲ್ ಸ್ಟಾಕ್ ಕನ್ಸಂಪ್ಷನ್ ಅಂತ ಕರೀತೀವಿ. ಡೆಪ್ರಿಸಿಯೇಷನ್ ಅನ್ನ ಕ್ಯಾಪಿಟಲ್ ಸ್ಟಾಕ್ ಕನ್ಸಂಪ್ಷನ್. ಯೋಚನೆ ಮಾಡಬೇಕು, ಈ ಕಾನ್ಸೆಪ್ಟ್ ಅನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಕ್ಯಾಪಿಟಲ್ ಸ್ಟಾಕ್ ಕನ್ಸಂಪ್ಷನ್ ಅಂದ್ರೆ GDP ನಲ್ಲಿ ಕ್ಯಾಪಿಟಲ್ ಸ್ಟಾಕ್ ಕನ್ಸಂಪ್ಷನ್ ಅನ್ನು ನಾವು ಕರೀತೀವಿ. ವಾಟ್ ಯು ಮೀನ್ ಬೈ ದಟ್? ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಸ್ಟಾಕ್ ಕನ್ಸಂಪ್ಷನ್? NDP ಸಿಗ್ಬೇಕಂತ ಹೇಳಿದ್ರೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನನಗೆ ಸಿಗ್ಬೇಕು ಅಂತ ಹೇಳಿದ್ರೆ GDP ಮೈನಸ್ ಡೆಪ್ರಿಸಿಯೇಷನ್ ಮಾಡಬೇಕು. GDP ಎಷ್ಟಿದೆಯೋ ಅದರ ಡೆಪ್ರಿಸಿಯೇಷನ್ ಮಾಡಬೇಕು. ಡೆಪ್ರಿಸಿಯೇಷನ್ ಮಾಡಿದ್ರೆ ಕ್ಯಾಪಿಟಲ್ ಸ್ಟಾಕ್ ಎಷ್ಟು ಕನ್ಸಂಪ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ ನನಗೆ, ಅಥವಾ ವೇಸ್ ಅಂಡ್ ಮೀನ್ಸ್ ಆಫ್ ಕನ್ಸಂಪ್ಷನ್ ಗೊತ್ತಾಗುತ್ತೆ ನನಗೆ. ಬರೋಣ ಪಾಯಿಂಟಿಗೆ ಬರೋಣ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲ್ ಅಲ್ಲಿ ಏನಿದೆ, GDP ಎಷ್ಟಿದೆ? 5,000 ರೂಪಾಯಿ ಬರ್ತಿದ್ದೀವಿ ವ್ಯಾಲ್ಯೂ ಮೈನಸ್ ಡೆಪ್ರಿಸಿಯೇಷನ್ ಕಳಿಬೇಕು. ಡೆಪ್ರಿಸಿಯೇಷನ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಡೆಪ್ರಿಸಿಯೇಷನ್? ಕ್ಯಾಪಿಟಲ್ ಸ್ಟಾಕ್ ಕನ್ಸಂಪ್ಷನ್ ಅಂತ ಕರೀತಾ ಇದ್ದೀವಿ. ಕ್ಯಾಪಿಟಲ್ ಸ್ಟಾಕ್ ಕನ್ಸಂಪ್ಷನ್ ಅಂದ್ರೆ ಏನು? ಅಂದ್ರೆ ಸಿಂಪಲ್. ಈಗ ಈ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ನಾನು ಈ ಕ್ಲಾಸ್ ರೂಮ್ ಅಲ್ಲಿ, ಇದೊಂದು ಕ್ಲಾಸ್ ರೂಮ್ ತಗೊಂಡಿದ್ದೀನಿ. ಈ ಕ್ಲಾಸ್ ರೂಮ್ ಅಲ್ಲಿ ಈಗ ಯಾವುದೋ ಒಂದು ಪ್ರೊಜೆಕ್ಟರ್ ಇದೆ. ಆ ಪ್ರೊಜೆಕ್ಟರ್ ಪ್ರತಿ ತಿಂಗಳು, ಪ್ರತಿ ವರ್ಷ ಆ ಪ್ರೊಜೆಕ್ಟರ್ಗೆ ನಾನು ಮ್ಯಾನುಫ್ಯಾಕ್ಚರ್ ಮಾಡಿರೋ GDP ಎಷ್ಟು? ಒಂದು ವರ್ಷದಲ್ಲಿ 5,000. ಬಟ್ ಈ ಕ್ಲಾಸ್ ರೂಮಿಂದ ನಾನು ಮ್ಯಾನುಫ್ಯಾಕ್ಚರ್ ಮಾಡೋದು ಎಷ್ಟು? ಟೋಟಲ್ GDP ಎಷ್ಟು? 5,000 ರೂಪಾಯಿ ಅಂತ ತಗೊಳ್ಳಿ. ಎಕ್ಸಾಂಪಲ್ ಅಷ್ಟೇ ತಗೊಳ್ಳಿ, 5,000 ರೂಪಾಯಿ ಅಂತ ತಗೊಳ್ಳಿ. 5,000 ರೂಪಾಯಲ್ಲಿ ಪ್ರಾಜೆಕ್ಟರ್ಗೆ ಮತ್ತೆ ಹೊಸ ಪ್ರಾಜೆಕ್ಟರ್ಗೆ ಬಲ್ಬ್ ಹಾಕ್ಬೇಕು. ನಾವು ಪ್ರತಿ ವರ್ಷಕ್ಕೆ ಒಂದ್ಸರಿ ಹೊಸ ಬಲ್ಬ್ ಹಾಕಬೇಕು. ಆ ಒಂದು ಬಲ್ಬ್ ಫಾರ್ ಎಕ್ಸಾಂಪಲ್ ಒಂದು 1,000 ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ಕೊಳ್ಳಿ. ಇಲ್ಲ 500 rupees ಬಲ್ಬ್, 500 rupees ಅದರ್ ಎಕ್ವಿಪ್ಮೆಂಟ್, ಅದನ್ನು ರಿಪ್ಲೇಸ್ಮೆಂಟೇ ಮಾಡ್ಬೇಕು. ನಾನು ಕ್ಯಾಪಿಟಲ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಅಥವಾ ಅದರ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಬರುತ್ತೆ ಅಂತ ಅನ್ಕೊಳ್ಳಿ ನನಗೆ. ಅರ್ಥ ಆಗ್ತಿದೆಯಾ? ಸೊ 5,000 rupees ನನ್ನ ಟೋಟಲ್ GDP. ಅದರಲ್ಲಿ ಒಂದು ವರ್ಷ ಆದ್ಮೇಲೆ ಪ್ರೊಜೆಕ್ಟರ್ ಬಲ್ಬ್ ಹೊಟ್ಟೋಗುತ್ತೆ, ಹೊಸ ಬಲ್ಬ್ ತಗೊಂಡು ಹಾಕ್ಬೇಕಾಗುತ್ತೆ. ಅಲ್ಲಿಗೆ ಪ್ರತಿ ವರ್ಷ ನಾನು ಬಲ್ಬ್ ಹಾಕ್ತಾನೆ ಹೋಗ್ಬೇಕು. ಅಲ್ಲಿಗೆ ಪ್ರತಿ ವರ್ಷ ನಾನು ಹೊಸ ಹೊಸ ಬಲ್ಬ್ ಹಾಕ್ಬೇಕಂತ ಹೇಳಿದ್ರೆ ನನ್ನ 5,000 ರೂಪಾಯಿ ಪೂರ್ತಿನ ಲಾಭ ಅಂತ ಕೊಡಕ್ಕಾಗಲ್ಲ. ಆ 5,000 ರೂಪಾಯಿಲಿ 1,000 ರೂಪಾಯಿ ಏನಾಯ್ತು? ಕ್ಯಾಪಿಟಲ್ ಸ್ಟಾಕ್ ಹೊಟ್ಟೋಗುತ್ತೆ ನಮಗೆ. ಆ ಹೊಸ ಕ್ಯಾಪಿಟಲ್, ಹೊಸ ಬಲ್ಬ್ ತಗೊಂಡು ಹಾಕ್ಬೇಕಲ್ಲ, ಆ ಅಮೌಂಟ್ ನಾನು ಕಳಿಬೇಕು. ಅದನ್ನ ಕಳೆದ್ರೆ ನನಗೆ ಎಷ್ಟು ಉಳಿತು? ಮತ್ತೆ 4,000 rupees ಉಳಿಯುತ್ತೆ. ಥಿಂಕ್ ಆಫ್. ಇದನ್ನ ನಾವು NDP ಅಂತ ಕರಿತೀವಿ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಥಿಂಕ್ ಆಫ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ದಟ್ ಡೀಟೇಲ್ಡ್ ಅನಾಲಿಸಿಸ್ ಒಂದು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ನಡೆಸ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಒಂದು ಪೆನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಯೂನಿಟ್ ಅನ್ನ ರನ್ ಮಾಡ್ತಾ ಇದೆ. ಇದಕ್ಕೆ ಒಂದು ಮಷಿನ್ ಬೇಕು, ಯಾಕೆಂದ್ರೆ ಪೆನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯು ರಿಕ್ವೈರ್ಡ್ ಮಷಿನ್. ಆ ಮಷಿನ್ 10 years ಅಷ್ಟೇ ನಿಮಗೆ ಸರ್ವಿಸಸ್ ಅನ್ನು ಕೊಡುತ್ತೆ. 10 years ಅಷ್ಟೇ ಸರ್ವಿಸಸ್ ಅನ್ನು ಕೊಡುತ್ತೆ. ಅಂಡ್ ಮಷಿನ್ ಕಾಸ್ಟ್ ಬಂದು ನಿಮಗೆ 1000 units. ಅಂದ್ರೆ ಅದು ಸರ್ವಿಸಸ್ 1000 units ಅಷ್ಟೇ ಕೊಡುತ್ತೆ. 1000 rupees ಅದಕ್ಕೆ 1000 units ಅಷ್ಟೇ ಅದು ಸರ್ವಿಸ್ ಕೊಡುತ್ತೆ. ಬರೀ 10 ವರ್ಷ ಅಷ್ಟೇ ಕೊಡುತ್ತೆ ಅದು ನಿಮಗೆ. ಅಂದ್ರೆ ಅದರ ಟೋಟಲ್ ಸರ್ವಿಸ್ ಎಷ್ಟು? 1000 units. ಪ್ರತಿ ವರ್ಷ ಅಲ್ಲಿಗೆ 10 ವರ್ಷ ಟೈಮ್ ಕೊಡುತ್ತೆ. ಅಂದ್ರೆ ಪ್ರತಿ ವರ್ಷ ಎಷ್ಟಾಯ್ತದು? ಪ್ರತಿ ವರ್ಷ 100 units ಅಷ್ಟದು ಸರ್ವಿಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಪ್ರತಿ ಒಂದು ವರ್ಷ ಕಳೆದಂಗೆ 100 units ಅಷ್ಟು ಅದು ಕಳ್ಕೋತಾ ಹೋಗುತ್ತೆ. ಅದು ಡೆಪ್ರಿಸಿಯೇಷನ್. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಪ್ರತಿ ವರ್ಷ ಅದು 100 units ಅಷ್ಟು ನೀವು ಕಳ್ಕೊಂಡಂಗೆ ಅದನ್ನ ನೀವು ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಫ್ಯೂಚರ್ ಅಲ್ಲಿ. ಆ ಕಳ್ಕೋತಾ ಹೋಗ್ತಲ್ಲ 100 units, ಅದನ್ನ ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ. ಅದೇ ಎಕ್ಸಾಂಪಲ್ ಇಲ್ಲಿ GDP ನಲ್ಲಿ ಟೋಟಲ್ GDP 5,000 rupees ಇದೆ. ಈ 5,000 rupees GDP ಅಲ್ಲಿ 1,000 rupees ಈ ಕ್ಲಾಸ್ ರೂಮ್ ಇಂದ ಟೋಟಲ್ GDP 5,000. ಇದಕ್ಕೆ ಬಲ್ಬ್ಗೆ ಖರ್ಚಾಗ್ತಕ್ಕಂತಂದ್ರೆ ಪ್ರತಿ ವರ್ಷ ಹೊಸ ಬಲ್ಬ್ ಅನ್ನು ಹಾಕ್ಬೇಕಲ್ಲ ನಾನು. ಈ ವರ್ಷದ ಬಲ್ಬ್ ನ ಬೆಲೆ ಎಷ್ಟು? 1,000 rupees. ಅದನ್ನ ನಾನು ಡೆಪ್ರಿಸಿಯೇಷನ್ ಮಾಡ್ತೀನಿ, ತೆಗೆದು ಹಾಕ್ತೀನಿ. ಯಾಕೆಂದ್ರೆ ಅದು ಕ್ಯಾಪಿಟಲ್ ಸ್ಟಾಕ್ ಗೆ ಬರುತ್ತೆ. ಅಂದ್ರೆ ಅದು ಒಂದು ಹೊಸ ಸ್ಟಾಕ್. ಅದು ಯೋಚನೆ ಮಾಡಿ ನೀವು. ಕ್ಯಾಪಿಟಲ್ ಸ್ಟಾಕ್ ಅಂದ್ರೆ ಈಗ ಯಾವ್ದೋ 4 ಬೆಂಚ್ಗಳು ಮುರಿದೋಯ್ತು, ಅರ್ಥ ಆಗ್ತದೆ. ಬೆಂಚಿನ ಮೇಂಟೆನೆನ್ಸ್ ಬಂತು, ಅದಕ್ಕೆ ಮೇಂಟೆನೆನ್ಸ್. ಆ ಪ್ರೊಜೆಕ್ಟರ್ ಇದೆಯಲ್ಲ, ಪ್ರೊಜೆಕ್ಟರ್ಗೆ ಬಲ್ಬ್ ಮೇಂಟೆನೆನ್ಸ್ ನನಗೆ ಎಷ್ಟು ಬಂತು? ಮೇಂಟೆನೆನ್ಸ್ ಕಾಸ್ಟ್ 1,000 rupees ಬಂತು. ಯೋಚನೆ ಮಾಡಿ. ಕರೆಕ್ಟ್. ಅದೇ ಹೊಸ ಪ್ರಾಜೆಕ್ಟರ್ನೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ
ಇಷ್ಟೇ ಡಿಫರೆನ್ಸ್ ಸ್ನೇಹಿತರೆ, ಇಷ್ಟೇ ಡಿಫರೆನ್ಸು. ನನ್ನ ಹತ್ರ ಪ್ರಾಜೆಕ್ಟರ್ ಇದೆ ಕ್ಲಾಸ್ ರೂಮಲ್ಲಿ. ನನ್ನ ಕ್ಲಾಸ್ ರೂಮ್ನ GDP 5,000 ರೂಪಾಯಿ. ಪ್ರಾಜೆಕ್ಟರ್ಗೆ ಹೊಸ ಬಲ್ಬನ್ನ ಹಾಕ್ತಾ ಇದ್ದೀನಿ ನಾನು. ಪ್ರಾಜೆಕ್ಟರ್ನೇ ಹಾಕ್ತಾ ಇಲ್ಲ, ಹೊಸ ಪ್ರಾಜೆಕ್ಟರ್ನೇ ಹಾಕ್ತಾ ಇಲ್ಲ, ಪ್ರಾಜೆಕ್ಟರ್ನ ಬಲ್ಬನ್ನ ಹಾಕ್ತಾ ಇದ್ದೀನಿ. ಬಲ್ಬಿಗೆ 1000 ರೂಪೀಸ್ ಆಗ್ತದೆ. ಅಂದ್ರೆ ಅದರ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ನನಗೆ? 1000 ರೂಪೀಸ್. ಅದೇ ಹೊಸ ಪ್ರಾಜೆಕ್ಟ್ನೇ ಹಾಕಿದ್ರೆ ನಾನು, ಈ ಒಂದು ಪ್ರಾಜೆಕ್ಟ್ ಇದೆ, ಇನ್ನೊಂದು ಹೊಸ ಪ್ರಾಜೆಕ್ಟ್ ಅನ್ನ ಇನ್ನೊಂದು ಕ್ಲಾಸ್ ರೂಮಿಗೆ ತಗೊಂಡ್ಬಂದ್ರೆ ಅದನ್ನ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಕರಿತೀವಿ. ಅದನ್ನ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಕರಿತೀವಿ. ಅಂದ್ರೆ ಏನು? ಒಂದು ಪ್ರಾಜೆಕ್ಟರ್ ಇದೆ, ಅದಕ್ಕೆ ಬರೀ ಬಲ್ಬ್ ಹಾಕಿದ್ರೆ ಅದರ ಮೇಂಟೆನೆನ್ಸ್ ಅಷ್ಟೇ. ಅದು ಇನ್ನೊಂದು ಹೊಸ ಪ್ರಾಜೆಕ್ಟರ್ ಅನ್ನ ತಗೊಂಡ್ ಬಂದ್ರೆ ನಾನು ಹೊಸದಾಗಿ ಇನ್ನೊಂದು ಕ್ಲಾಸ್ ರೂಮ್ ಮಾಡಿದ್ದೀನಿ ಅಂತ ಅರ್ಥ, ನನಗೆ ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ. ಯೋಚನೆ ಮಾಡಿ. ಅದನ್ನ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ನೆಟ್ ಇನ್ವೆಸ್ಟ್ಮೆಂಟ್. ಏನು? ನೆಟ್ ಇನ್ವೆಸ್ಟ್ಮೆಂಟ್. ನೆಟ್ ಇನ್ವೆಸ್ಟ್ಮೆಂಟ್ ಅದು. ಈಗ ಬೆಂಚ್ ಇದು ಮುರಿದೋಯ್ತು, ಯಾವ್ದೊಂದು ಬೆಂಚ್ ಮುರಿದೋಯ್ತು. ಇರೋ ಬೆಂಚ್ ಮುರಿದೋದಕ್ಕೆ ಹೊಸದಾಗಿ ಕರ್ಸಿನ ನಟ್ ಹಾಕ್ಸಿದ್ರೆ 500 ರೂಪೀಸ್ ಖರ್ಚಾಯ್ತು. ಹೊಸದಾಗಿ ಅದನ್ನ ನಟ್ ಹಾಕಿ ಅದನ್ನ ಮೇಂಟೈನ್ ಮಾಡ್ತೀನಲ್ಲ, ಅದು ಡೆಪ್ರಿಸಿಯೇಷನ್ ನನಗೆ. ಅದೇ ಹೊಸದಾಗಿ ನಾನು ಬೆಂಚೇ ತಂದ್ರೆ ಅಲ್ಲಿ ನನಗೆ ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ. ಆ ಹೊಸದಾಗಿ ಹೊಸ ಬೆಂಚ್ಗಳೇ ತರ್ತೀನಲ್ಲ ನಾನು, ಅದನ್ನ ನಾವು ಏನಂತ ಕರಿತೀವಿ? ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಕರಿತೀವಿ. ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಕರಿತೀವಿ, ಅಥವಾ ನೆಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನೆಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಗೆಟ್ ದ ಪಾಯಿಂಟ್, ರೈಟ್? ಸೊ ಇದಿಷ್ಟು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗೆ ವಿತ್ ರೆಸ್ಪೆಕ್ಟ್ ಟು NDP, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಗೆ. GNP ಅನ್ನು ನೋಡೋಣ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅನ್ನು ನೋಡೋಣ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಗೆ ಈಗ ಮತ್ತೆ ನಾವು ಫಾರ್ಮುಲಾ ಬರೀಬೇಕು. GDP ಪ್ಲಸ್ X ಮೈನಸ್ M ಅಂತ ಬರ್ತದೆ, ಅಥವಾ ಇದನ್ನ XN ಅಂತ ಕೂಡ ಕರೀತೀವಿ. GDP plus X minus M. GNP is equal to GDP plus X minus M ಅಂತ ಕರೀತೀವಿ. ಅಲ್ಲಿಗೆ GNP ಬೇಕು ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನನಗೆ ಏನು ಬೇಕು? GDP ಬೇಕು. GDP ಆಲ್ರೆಡಿ ಇದೆ ನನ್ನ ಹತ್ರ. ಎಷ್ಟಿದೆ GDP? ನಮ್ಮ ಎಕ್ಸಾಂಪಲ್ ಪ್ರಕಾರ 5,000 ರೂಪಾಯಿ ನಮ್ಮ GDP. ನಮಗೆ ಇವಾಗ ಏನ್ ಬೇಕು? X ಮೈನಸ್ M ಬೇಕು. ಅಂದ್ರೆ ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್ಸ್ ಬೇಕು, ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ಸ್ ಬೇಕು. ಅದರ ಜೊತೆಗೆ ನಮಗೆ ರೆಮಿಟೆನ್ಸಸ್ ಅನ್ನು ಮೈನಸ್ ಮಾಡಬೇಕು. ಅಂದ್ರೆ ಫ್ಯಾಕ್ಟರ್ ಕಾಸ್ಟ್ ಅನ್ನು ತೆಗಿಬೇಕು. ಅಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್ ಅಂತ ಕರಿತೀವಿ. X minus M ಅಂದ್ರೆ it is nothing but net factor income received from abroad for rendering factor services. That's the point. A details ಹೇಳ್ತೀನಿ, example ಬರೆದ್ರೆ ಅರ್ಥ ಆಗುತ್ತೆ. We'll take India here. ಇಂಡಿಯಾದಲ್ಲಿ ಇಬ್ಬರು ಇದ್ದಾರೆ, ಸ್ಯಾಮ್ಸನ್ ಮತ್ತೆ ಮಾರ್ಕ್ ಅಂತ. ಅವರಿಬ್ರು ಕೂಡ USA ಸಿಟಿಸನ್ಸ್. ಸ್ಯಾಮ್ಸನ್ ಅಂಡ್ ಮಾರ್ಕ್ USA ಸಿಟಿಸನ್ಸ್. ಅದೇ ರೀತಿ USA ನಲ್ಲಿ ಅರುಣ್ ಮತ್ತೆ ಅರ್ಜುನ್ ಇದ್ದಾರೆ. ಕೇಳ್ಕೊಳ್ಳಿ. ಸ್ಯಾಮ್ಸನ್ ಅಂಡ್ ಮಾರ್ಕ್ ಆರ್ USA ಸಿಟಿಸನ್ಸ್ ವರ್ಕಿಂಗ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಯಾವುದೋ ಕಂಪನಿನಲ್ಲಿ. ಇನ್ ದ ಸೇಮ್ ವೇ Arun and Arjun are Indian citizens working in USA. ಅವರಿಬ್ರು ಕೂಡ ಭಾರತೀಯ ಪ್ರಜೆಗಳು, USA ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸನ್ ಮತ್ತೆ ಮಾರ್ಕ್ USA ಪ್ರಜೆಗಳು, ಬಟ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ? ಭಾರತದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ರೈಟ್? ಸ್ಯಾಮ್ಸನ್ ಮತ್ತೆ ಮಾರ್ಕ್ ಅವ್ರು ಏನು ಸಂಪಾದನೆ ಮಾಡ್ತಾರೋ ಅದರಲ್ಲಿ ಒಂದು ಭಾಗವನ್ನ ಅವ್ರ ಖರ್ಚಿನ ನಂತರ USA ನಲ್ಲಿ ಇರುವಂತಹ ತಮ್ಮ ಪೇರೆಂಟ್ಸ್ ಮತ್ತೆ ಡಿಪೆಂಡೆನ್ಸಿ ಕಳಿಸಲ್ವಾ? ಇನ್ಕಮ್ ಕಳಿಸ್ತಾರಲ್ವಾ, ರೈಟ್? ಯೋಚನೆ ಮಾಡಿ. ಅದೇ ರೀತಿ ಅರುಣ್ ಮತ್ತೆ ಅರ್ಜುನ್ ಏನ್ ಸಂಪಾದನೆ ಮಾಡ್ತಾರೋ ಅದನ್ನು ವಾಪಸ್ ಅವರ ಪೇರೆಂಟ್ಸ್ಗೆ ಡಿಪೆಂಡೆನ್ಸಿಗೆ ಭಾರತಕ್ಕೆ ಕಳಿಸೋದಿಲ್ವಾ? ಕಳಿಸ್ತಾರೆ. ಅರುಣ್ ಮತ್ತೆ ಅರ್ಜುನ್ ಭಾರತಕ್ಕೆ ಏನ್ ಕಳಿಸ್ತಾರೋ ಅದನ್ನ X ಅಂತ ಕರಿತೀವಿ. ಸ್ಯಾಮ್ಸನ್ ಮತ್ತೆ ಮಾರ್ಕ್ ಭಾರತದಿಂದ ಅವರ ದೇಶಕ್ಕೆ ಅವರು ಸಂಪಾದನೆ ಮಾಡಿದಂತ ಇನ್ಕಮ್ ಏನ್ ಕಳಿಸ್ತಾರೋ ಅದನ್ನ M ಅಂತ ಕರಿತೀವಿ. ಅರುಣ್ ಮತ್ತೆ ಅರ್ಜುನ್ ಭಾರತಕ್ಕೆ ವಾಪಸ್ಸು ಇಂಡಿಯನ್ ರುಪೀಸ್ ಅಲ್ಲಿ 2000 ರೂಪೀಸ್ ಕಳಿಸ್ತಾ ಇದ್ದಾರೆ. ಅದೇ ಸ್ಯಾಮ್ಸನ್ ಅಂಡ್ ಮಾರ್ಕ್ ಅವರ ದೇಶಕ್ಕೆ
ಇಂಡಿಯನ್ ರುಪೀಸ್ ಅಲ್ಲಿ 3000 rupees ಕಳಿಸ್ತಾ ಇದ್ದಾರೆ. ಅರುಣ್ ಮತ್ತೆ ಅರ್ಜುನ್ ಎಷ್ಟು ಸಂಪಾದನೆ ಮಾಡಿ ಕಳಿಸ್ತಾ ಇದ್ದಾರೆ? 2000. ಅದೇ ರೀತಿ ಸ್ಯಾಮ್ಸಂಗ್ ಅಂಡ್ ಮಾರ್ಕ್ USA ಪ್ರಜೆಗಳು ಎಷ್ಟು ಸಂಪಾದನೆ ಮಾಡಿ ಕಳಿಸ್ತಾ ಇದ್ದಾರೆ? 3000. ಸೊ ಇಲ್ಲಿ ನಮಗೆ GDP GNP ಗೊತ್ತಾಗಬೇಕು, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಗೊತ್ತಾಗಬೇಕು. ಈಸ್ ಈಕ್ವಲ್ ಟು GDP ಎಷ್ಟಿದೆ? 5000 rupees ಇದೆ GDP ಪ್ಲಸ್ X ಎಷ್ಟಿದೆ? X ಎಷ್ಟಿದೆ? 2000 rupees ಮೈನಸ್ M ಎಷ್ಟಿದೆ? 3000 rupees. 2000 rupees ಅಲ್ಲಿ 3000 rupees ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು? ಮೈನಸ್ 1000 rupees. ಡೆಫಿಸಿಟ್ ಇದೆಯಾ? ನೆಗೆಟಿವ್ ಇದೆಯಾ? ಅಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್ ಇಸ್ ನೆಗೆಟಿವ್. ಅಂದ್ರೆ ಭಾರತ ದೇಶದ ಒಳಗಡೆ ಬರ್ತಾ ಇದೆಯಲ್ಲ ಆದಾಯ, ಅದನ್ನ ಏನಂತ ಕರಿತೀವಿ? ಇನ್ಫ್ಲೋ. ಇನ್ಫ್ಲೋ ಅಂತ ಕರಿತೀವಿ. ಅದೇ ರೀತಿ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಆದಾಯ ಹೋಗ್ತಾ ಇದೆಯಲ್ಲ, ಅದನ್ನೇನಂತ ಕರಿತೀವಿ? ಔಟ್ ಫ್ಲೋ ಅಂತ ಕರಿತೀವಿ. ಇನ್ಫ್ಲೋ ಎಷ್ಟು ಬರ್ತಾ ಇದೆ? 2000 rupees ಬರ್ತಾ ಇದೆ. ಔಟ್ ಫ್ಲೋ ಎಷ್ಟು ಹೋಗ್ತಿದೆ? 3000 rupees ಹೋಗ್ತಿದೆ. ಇನ್ಫ್ಲೋ ಜಾಸ್ತಿ ಇದೆಯಾ? ಔಟ್ ಫ್ಲೋ ಜಾಸ್ತಿ ಇದೆಯಾ? ಔಟ್ ಫ್ಲೋ ಜಾಸ್ತಿ ಇದೆ. ಅಂದ್ರೆ ಭಾರತ ದೇಶದ ಒಳಗಡೆ ನಮ್ಮಲ್ಲಿರುವಂತಹ ನ್ಯಾಷನಲ್ಸ್ ಇಲ್ಲಿ ದುಡಿದು ಕಳಿಸುವ ಅಮೌಂಟ್ಗಿಂತ, ಅದರ ವ್ಯಾಲ್ಯೂಗಿಂತ ನಮ್ಮ ದೇಶದಲ್ಲಿ ಫಾರಿನರ್ಸ್ ದುಡ್ಕೊಂಡು ಆಚೆಗೆ ಇನ್ಕಮ್ ತಗೊಂಡು ಹೋಗ್ತಾರಲ್ಲ, ಅದು ಜಾಸ್ತಿ ಇದೆ. ಅಲ್ಲಿಗೆ ನೆಟ್ ಫ್ಯಾಕ್ಟರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್ ಏನಾಗಿದೆ? ನೆಗೆಟಿವ್ ಆಗಿದೆ. ಥಿಂಕ್ ಅಬೌಟ್ ಇಟ್, ರೈಟ್? ಸೊ ಅಲ್ಲಿಗೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 5000 rupees ಪ್ಲಸ್ 2000 ಮೈನಸ್ 3000 ಮೈನಸ್ 1000 rupees ಆಗುತ್ತೆ. ಅಲ್ಲಿಗೆ ಎಷ್ಟಾಯ್ತು? 5000 rupees GDP ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಬೇಕು, ಮೈನಸ್ 1000 rupees ಮಾಡ್ತೀವಿ ನಾವು. ಅಲ್ಲಿಗೆ ಇದು ಎಷ್ಟಾಗುತ್ತೆ ಅಮೌಂಟ್? 4000 rupees ಆಗುತ್ತೆ. GNP ಎಷ್ಟಾಯ್ತು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 4000 rupees. ನಮಗೆ ಸರ್ ಇದು ಸರಿ ಹೋಗ್ಲಿಲ್ಲ ಸರ್ ಲೆಕ್ಕಾಚಾರ. ಯಾಕೆ? ದೇಶದ ಆದಾಯದ ಜೊತೆಗೆ ಹೊರಗಡೆ ದೇಶದಿಂದ ಬರುವಂತ ಆದಾಯವನ್ನ ಸೇರಿಸಿದ್ರೆ ಆದಾಯ ಹೆಚ್ಚಾಗಬೇಕು. ಕರೆಕ್ಟ್ ಅಲ್ವಾ? GDP 5000 ರೂಪಾಯಿ ಇದೆ, ಹೊರಗಡೆ ದೇಶದಿಂದ ಬರುವಂತ ಆದಾಯವನ್ನ ಸೇರಿಸಿದ್ರೆ GNP ಒಟ್ಟು ರಾಷ್ಟ್ರೀಯ ಉತ್ಪನ್ನ ಜಾಸ್ತಿ ಆಗಬೇಕು. ದೇಶದ ಜೊತೆಗೆ ಹೊರಗಡೆ ದೇಶದಿಂದ ಬರುವಂತಹ ಆದಾಯ ಎರಡನ್ನೂ ಸೇರಿಸಿದ್ರೆ ರಾಷ್ಟ್ರೀಯ ಆದಾಯ ಹೆಚ್ಚಿರ್ಬೇಕಲ್ವಾ ಸರ್? ಪ್ರಪಂಚದಲ್ಲಿ ಇರುವಂತಹ ಸುಮಾರು ದೇಶಗಳು 90% ಆಫ್ ದ ಕಂಟ್ರೀಸ್ ಅಲ್ಲಿ GDP ಗಿಂತ GNP ಜಾಸ್ತಿ ಇದೆ. ಒಟ್ಟು ದೇಶೀಯ ಉತ್ಪನ್ನಕ್ಕಿಂತ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಜಾಸ್ತಿ ಇದೆ. ಆದ್ರೆ ನಮ್ಮ ದೇಶದಲ್ಲೂ ಹಾಗಲ್ಲ. ನಮ್ಮ ದೇಶದಲ್ಲಿ GNP ಗಿಂತ GDP ನೇ ಜಾಸ್ತಿ. GDP 5000 ರೂಪಾಯಿ ಇದೆ, GNP ಎಷ್ಟಿದೆ? 4000 ರೂಪಾಯಿ. ನಾಳೆ ಎಕ್ಸಾಮ್ಸ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ಬಿಟ್ಟ, ಏನು ಇನ್ ಇಂಡಿಯಾ GDP is greater than GNP? Yes or no? Yes. In India, GNP is less than GDP? Yes. ಭಾರತದಲ್ಲಿ GDP ನೇ ಜಾಸ್ತಿ, GNP ನೇ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಏನಂತ ಕರೆದ್ವಿ? X ಮೈನಸ್ M ಅನ್ನ XN ಅಂತ ಕರೆದ್ವಿ. ಯಾವ ವ್ಯಾಲ್ಯೂ? ಮೈನಸ್ 1000 rupees ಏನಿದು? XN, ರೈಟ್? XN ಅಂದ್ರೆ XN ನ ಮೈನಸ್ ಮಾಡಿ M ಅಂತ ಕಳೆದಿದ್ದೀವಿ. ಎಷ್ಟಾಯ್ತು? 2000 ರೂಪಾಯಿ. 2000 ರೂಪಾಯಿ ಏನು? X, 3000 ರೂಪಾಯಿ ಏನು? M. ಕಳೆದ್ರೆ ಎಷ್ಟಾಯ್ತು? ಮೈನಸ್ 1000 ಬಂತು. ಮೈನಸ್ 1000 ಏನಂತ ಕರಿತೀವಿ? XN ಅಂತ ಕರಿತೀವಿ. XN ವ್ಯಾಲ್ಯೂನ ನಾನು ಮೈನಸ್ ಮಾಡಿದಾಗ GDP ನಲ್ಲಿ ಎಷ್ಟು ಬಂತು? 4000 ರೂಪಾಯಿ. ಅದೇ ನೆಟ್ ಫ್ಯಾಕ್ಟರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್ ಏನಾಗಿದೆ? ನೆಗೆಟಿವ್ ಆಗಿದೆ. ಅದಕ್ಕೆ ಭಾರತದಲ್ಲಿ GDP ಗ್ರೇಟರ್, GNP ಲೆಸ್ಸರ್. GNP ಗಿಂತ GDP ಜಾಸ್ತಿ. GDP 5000 ರೂಪಾಯಿ ಇದೆ. ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿರುವಂತಹ ಉತ್ಪನ್ನ, ವ್ಯಾಲ್ಯೂ, ಅಮೌಂಟ್, ಒಟ್ಟು ಉತ್ಪನ್ನ ಅದು. ಆ ಒಟ್ಟು ಉತ್ಪನ್ನ ಜೊತೆಗೆ ಹೊರದೇಶದಲ್ಲಿರುವಂತಹ ಉತ್ಪನ್ನವನ್ನು ಸೇರಿಸಿದ್ರೆ ಜಾಸ್ತಿ ಆಗಬೇಕು. ಆದ್ರೆ ಹೊರದೇಶದಲ್ಲಿರುವಂತಹ ಉತ್ಪನ್ನ ಏನಾಗಿದೆ? ನೆಗೆಟಿವ್ ಇರೋದ್ರಿಂದ ನಮಗೆ GNP ಏನಾಗ್ತಿದೆ? ಕಡಿಮೆ ತೋರಿಸ್ತಾ ಇದೆ GDP ಗಿಂತ. GDP 5000, GNP 4000. ಆದ್ರೆ GDP ಇನ್ ಇಂಡಿಯಾ ಇಸ್ ಮೋರ್ ದೆನ್ GNP ಅಂದ್ರೆ ಎಸ್ ಅಂತ ಹೇಳಬೇಕು. GDP in India is more than GNP ಅಂದ್ರೆ yes ಅಂತ ಹೇಳಬೇಕು. Why? Because net factor income received from abroad is negative. ಅಂದ್ರೆ ನಮ್ಮ ದೇಶೀಯರು, ಭಾರತೀಯರು ಹೊರದೇಶದಲ್ಲಿ ಹೋಗಿ ಸಂಪಾದನೆ ಮಾಡಿ ನಮ್ಮ ದೇಶಕ್ಕೆ ವಾಪಸ್ ಕಳಿಸ್ತಾ ಇದಾರಲ್ಲ, ಆ ಆದಾಯಕ್ಕಿಂತ ಹೊರದೇಶೀಯರು ನಮ್ಮ ದೇಶದಿಂದ ತಗೊಂಡೋಗ್ತಾ ಇದಾರಲ್ಲ ಆದಾಯ, ಅದು ಹೆಚ್ಚು.
ಅಲ್ಲಿಗೆ ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಮಾಡಿ ನಾವು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಿನ ಇಂಪೋರ್ಟ್ ಮಾಡಿ ಕಳ್ಕೊತಾ ಇರೋದೇ ಜಾಸ್ತಿ. ಕಾನ್ಸೆಪ್ಟ್ ರೈಟ್. ಇದನ್ನು ನಾವು GNP ಅಂತ ಕರೆದ್ವಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರೆದ್ವಿ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನಿಮಗೆ ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್ಸ್ ಅಲ್ಲಿ GDP ಹೇಳಿದೆ, GDP ಆದ್ಮೇಲೆ NDP ಹೇಳಿದೆ, NDP ಆದ್ಮೇಲೆ GNP ಹೇಳಿದೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇದಾದ್ಮೇಲೆ ಇದರಲ್ಲಿ ಇರುವಂತದ್ದು ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ NNP ಅಂತ ಕರಿತೀವಿ. NNP ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಯು ಥಿಂಕ್ ಅಬೌಟ್ ಇಟ್, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಸೊ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅನ್ನ ಅದಕ್ಕೆ ಏನ್ ಫಾರ್ಮುಲಾ ಬರಿಬಹುದು ಅಂತ ಹೇಳಿ ಇಷ್ಟು ಸೆನಾರಿಯೋ ನಿಮ್ಗೆ ಅರ್ಥ ಆಗಿದ್ರೆ ನೀವೇ ಹೇಳ್ಬೇಕು ನನಗೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಗೆ ಏನ್ ಬರಿಬಹುದು ಸರ್ ಅಂತ ನೀವು ಹೇಳ್ಬೇಕು. NNP ಫಾರ್ಮುಲಾ ಏನ್ ಬರೀತೀವಿ? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ನಮಗೆ ಒಟ್ಟು ದೇಶೀಯ ಉತ್ಪನ್ನ ಇದೆ, ನಿವ್ವಳ ದೇಶೀಯ ಉತ್ಪನ್ನ ಇದೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಇದೆ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಬೇಕು. ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇದೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಬೇಕು. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ನಾವು ತೆಗಿಬೇಕು ಅಂದ್ರೆ ಏನ್ ಮಾಡಬೇಕು? ವಾಟ್ ಇಸ್ ದ ಫಾರ್ಮುಲಾ? ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಯು ಟೆಲ್. ನಾವು NDP ಮಾಡೋದು, we did NDP, ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ, ಥಿಂಕ್ ಅಬೌಟ್ ಇಟ್. ಯೋಚನೆ ಮಾಡೋದು ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಏನ್ ಫಾರ್ಮುಲಾ ಬರೀಬಹುದು? ಅಟ್ಲೀಸ್ಟ್ ಫಾರ್ಮುಲಾ ಹೇಳಿ. ಟೆಲ್ ಮಿ ದ ಫಾರ್ಮುಲಾ. GDP ನಲ್ಲಿ ನೆಟ್ ತಗೋಬೇಕು, GNP ನಲ್ಲಿ ನೆಟ್ ತಗೋಬೇಕು. GDP ನಲ್ಲಿ ತಗೊಂಡ್ರ ನೆಟ್ಗೆ ಏನಂತ ಕರಿತೀವಿ? NDP ಅಂತ ಕರಿತೀವಿ. GDP ನಲ್ಲಿ ತಗೊಂಡಿರುವಂತ ನೆಟ್ಗೆ ಏನಂತ ಕರಿತೀವಿ? NDP ಅಂತ ಕರಿತೀವಿ. ಪ್ಲಸ್ ಹೊರದೇಶದಿಂದ ಬಂದಿರುವಂತಹ ಅಮೌಂಟ್ ಏನಂತ ಕರಿತೀವಿ? X - M ಅಥವಾ XN ಅಂತ ಕರಿತೀವಿ. ಇದೇ ಫಾರ್ಮುಲಾ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಬೇಕು ಅಂದ್ರೆ ನಿವ್ವಳ ದೇಶೀಯ ಉತ್ಪನ್ನ ಪ್ಲಸ್ ಫ್ಯಾಕ್ಟರ್ ಇನ್ಕಮ್, ಬೇರೆ ದೇಶದಿಂದ ನಾವೇನು ಆದಾಯ ತಗೊಂಡಿದೀವಲ್ಲ ಅದು ಬೇಕು, ವ್ಯಾಲ್ಯೂ ಕೊಟ್ಬಿಡೋಣ. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು NDP ಎಷ್ಟಿದೆ ನಮ್ಮ ಎಕ್ಸಾಂಪಲ್ ಅಲ್ಲಿ? 4000. ಸೊ ಪ್ಲಸ್ ಇಲ್ಲೆಷ್ಟಿದೆ? XN ಎಷ್ಟಿದೆ? -1000. ಅಲ್ಲಿಗೆ NNP ಎಷ್ಟಾಯ್ತು? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 4000 - 1000, 3000 rupees NDP ಆಯ್ತು. ಗೆಟ್ ದ ಪಾಯಿಂಟ್? ಕರೆಕ್ಟ್. ಬಿಕಾಸ್ ಪ್ಲಸ್ ಇಂಟು ಮೈನಸ್ ನೆಗೆಟಿವ್ ಇರೋದ್ರಿಂದ -1000 ತೆಗಿಬೇಕಾಗುತ್ತೆ, 3000 rupees ಆಯ್ತು ನಮ್ಮ ಎಕ್ಸಾಂಪಲ್. ಸೊ ದಿಸ್ ಇಸ್ NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಗೆ ದೇಶದ ಒಳಗಡೆ ಇರುವಂತಹ ನೆಟ್, ಹೊರಗಡೆ ದೇಶದಿಂದ ಬಂದಿರುವಂತಹ ಆದಾಯದಲ್ಲಿರುವಂತಹ ನೆಟ್. ನಮ್ಮ ದೇಶದ ಒಳಗಡೆ ಇರುವಂತಹ ನೆಟ್ ಯಾವುದು? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ದೇಶದ ಹೊರಗಡೆಯಿಂದ ಬರುವಂತಹ ನೆಟ್ ಯಾವುದು? X - M ಅಂದ್ರೆ XN. ಸೊ ದೇಶದ ಒಳಗಡೆ ಇರುವಂತಹ ನೆಟ್ ಎಷ್ಟು? 4000. ಡೆಪ್ರಿಸಿಯೇಷನ್ ಎಲ್ಲ ಕಳೆದಿದ್ದೀವಿ 4000. ಹೊರಗಡೆ ದೇಶದಿಂದ ಬಂದಿರೋದು ಎಷ್ಟು? ಡೆಪ್ರಿಸಿಯೇಷನ್ ಎಲ್ಲ ಕಳೆದಿದ್ದೀವಿ. ಅಂದ್ರೆ ನಮ್ಮ ಸ್ಯಾಮ್ಸಂಗ್ ಮತ್ತೆ ಮಾರ್ಕ್ ಇಲ್ಲಿಂದ ತಗೊಳ್ಳೋದ್ರಲ್ಲ ಆದಾಯ, ಅದನ್ನ ತೆಗೆದಿದ್ದೀವಿ. ಅರುಣ್ ಮತ್ತೆ ಅರ್ಜುನ್ ಏನು ಆದಾಯ ಸಂಪಾದನೆ ಮಾಡ್ತಾರೋ ಅದನ್ನ ಸೇರಿಸಿದೀವಿ. ಎಷ್ಟು ಬಂತು? -1000. ಅಲ್ಲಿಗೆ ಇದೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬಂತು? 3000. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಎಷ್ಟು? 3000. ನಮ್ಮ ಎಕ್ಸಾಂಪಲ್ GDP ಎಷ್ಟು? 5000. GNP ಎಷ್ಟು? 4000. NNP ಎಷ್ಟು? 3000. ಅಲ್ಲಿಗೆ ಇಂಡಿಯಾದಲ್ಲಿ GDP is greater than GNP? Yes. In India, GNP is greater than NNP? Yes. NNP is lesser than GDP? Yes. You think of it. Think of it. Right. So this is the formula. ಇಲ್ಲ ನೀವು ಹಿಂಗೂ ಬರೀಬಹುದು. NNP is equal to GDP minus depreciation. ಇದು ಕೊಂಕಣ ಸುತ್ತ ಮೇಲೆ ಬಂದಂಗೆ ಪ್ಲಸ್ X - M ಅಂತ ಬರೀಬಹುದು. ಹಿಂಗೂ ಬರೀಬಹುದು. NNP ಇದು ಫಾರ್ಮುಲಾ ಆಗುತ್ತೆ. NNP is equal to GDP minus depreciation plus X - M ಅಂತ ಬರೀಬಹುದು. ಬಟ್ GDP minus depreciation ಮಾಡಿದ್ರೆ ಏನು ಬರುತ್ತೆ? NDP ಬರುತ್ತೆ. ಡೈರೆಕ್ಟ್ ಆಗಿ ಅದನ್ನೇ ಬರ್ತಿದ್ದೀವಿ. X - M ಮಾಡಿದ್ರೆ ಏನು ಬರುತ್ತೆ? ಡೈರೆಕ್ಟ್ ಆಗಿ XN ಬರುತ್ತೆ. ಅದನ್ನೇ ಬರ್ತಿದ್ದೀವಿ. ಸೊ NDP ಪ್ಲಸ್ XN ಮಾಡಬೇಕು. NDP ಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ 4000 ಗೆ 1000 rupees ನಾವು ಕಳೆದ್ರೆ ಎಷ್ಟಾಯ್ತು? 3000 rupees ಆಯ್ತು. ಸೊ ಇಲ್ಲಿ ಏನಾಯ್ತು? NNP 3000 rupees.
ಕ್ಲಿಯರ್? ಇದಿಷ್ಟು ಕಾನ್ಸೆಪ್ಟ್ಸ್. ಇದಿಷ್ಟು ಕಾನ್ಸೆಪ್ಟ್ಸ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್. ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ, ರೈಟ್? ಇದರಲ್ಲಿ ಸ್ನೇಹಿತರೆ ಇದೇ ಸೆಗ್ಮೆಂಟ್ ಅಲ್ಲಿ GDP ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಆದಂತಹ ಕೆಲವೊಂದು ಬದಲಾವಣೆಗಳಿದಾವೆ. ಅಂದ್ರೆ ಕೆಲವೊಂದು ಹೊಸ ಟರ್ಮ್ಗಳಿದಾವೆ. ಏನು? GDP ಡಿಫ್ಲೇಟರ್, ರಿಯಲ್ GDP, ನಾಮಿನಲ್ GDP, ರೈಟ್? ಅದಾದ್ಮೇಲೆ ನಿಮಗೆ ಗ್ರೀನ್ GDP, ಡಿಫ್ರೆಂಟ್ ಹೊಸ ಹೊಸ ಕಾನ್ಸೆಪ್ಟ್ಗಳಿದಾವೆ, ರೈಟ್? ಅದೆಲ್ಲದೂ ಕೂಡ ಎಕ್ಸಾಮಿನೇಷನ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆ ಸೆಗ್ಮೆಂಟ್ನ, ಆ ಕ್ಲಾಸಸ್ನ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.